ತುಂಬಾ ಜನ ಎಂಪ್ಲಾಯ್ಸು ನನಗೆ ಹೇಳ್ತಾರೆ, ಬ್ಯಾಂಕಿಂಗ್ ಎಂಪ್ಲಾಯ್ಸ್ಗಳು, ಬ್ಯಾಂಕ್ಗಳು ಭಯಂಕರ ಜನಗಳಿಗೆ ಟೋಪಿ ಹಾಕ್ತಾರೆ. ಬ್ರೋ, ಕೋವಿಡ್-19 ರೀಸ್ಟಾರ್ಟ್ ಆಗಿದೆ, ಸ್ಟಾಕ್ ಸೆಲ್ ಮಾಡೋದಾ ಅಥವಾ ಹೋಲ್ಡ್ ಅಲ್ಲಿ ಇಡೋದಾ? There is a sudden surge in COVID-19 cases. COVID cases are rising again. ಕೊರೋನಾ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಈ ಕೋವಿಡ್-19 ಅಂತೂ 6 ತಿಂಗಳಿಗೆ ಒಂದ್ಸಲ ಬರ್ತಾನೆ ಇರುತ್ತೆ. ಸ್ಟಾಕ್ ಮಾರ್ಕೆಟ್ಗೆ ಆಲ್ರೆಡಿ ತಲೆ ಕೆಟ್ಬಿಟ್ಟೈತೆ. ಬೇಡ ಗುರು, ಈ ಸವಾಸನೆ ಬೇಡ, ನಾವು ರಿಯಾಕ್ಟೇ ಮಾಡಲ್ಲ ಅಂತ. ಆಪರೇಟರ್ಸ್ ಅಂದ್ರೆ ಅವ್ರ ಕಂಪ್ನಿನವರು ಅಲ್ಲ, ಇನ್ವೆಸ್ಟರ್ಸು ಅಲ್ಲ, ದೇ ಆರ್ ದಿ ಇಲ್ಲೀಗಲ್ ಎಂಟಿಟೀಸ್. ಅವರು ಇಲ್ಲೀಗಲ್ ಆಗಿ ಏನ್ ಮಾಡ್ತಿರ್ತಾರೆ, ಸ್ಟಾಕ್ ನ ಫ್ಲಕ್ಚುಯೇಷನ್ ಮಾಡಿಸ್ತಿರ್ತಾರೆ. ಅಲ್ಲಿ ಮ್ಯಾನಿಪುಲೇಟ್ ಮಾಡೋದು ವೆರಿ ಈಸಿ. ಒಂದು ಸ್ಟಾಕ್ ನ ಕಂಪ್ನಿ ಏನಾದ್ರು 500 ಕೋಟಿ ವ್ಯಾಲ್ಯೂ ಇದ್ದಿದ್ರೆ ಇವನೇನಿಲ್ಲ, ಜಸ್ಟ್ ಒಂದು 10 ಕೋಟಿ 20 ಕೋಟಿ ಆ ಕಂಪ್ನಿನಲ್ಲಿ ಪಂಪ್ ಮಾಡಿದ್ರೆ ಅದು ಆರಾಮ್ಸೆ 20% ಅಪ್ಪರ್ ಸರ್ಕ್ಯೂಟ್ ಆಗುತ್ತೆ. ಇದೇ ಆಪರೇಟರ್ಗಳು ಮಾಡೋದು. ಇದು ಕಂಪ್ಲೀಟ್ಲಿ ಇಲ್ಲೀಗಲ್. ಇದನ್ನ ಪಂಪ್ ಅಂಡ್ ಡಂಪ್ ಅಂತ ಕರೀತಾರೆ. ಇದು ಕಂಪ್ಲೀಟ್ಲಿ ಇಲ್ಲೀಗಲ್. ಈ ತರ ಮಾಡಿದ್ರೆ ಜೈಲ್ಗೆಲ್ಲ ಹೋಗ್ತಾರೆ, ಬಟ್ ಅವ್ರು ಸಿಗಾಕೋಣ. Bro, I work in a banking sector. There is a lot of pressure to sell insurance policy, but honestly, I am not happy to doing this. Most of the time, customer pull their hard-earned money into these policies thinking it is a good investment, but if they are not able to pay the premium next year, the entire policy get cancelled and they lose all their money they paid. Only around 35 to 40% policies annually continue after the first year. That means nearly 60 to 65% of the people losing their money. The saddest part is that these policies given very low return, around 4% to 6% per year if you continue till maturity. That's much lower compared to other options. Like, I may get incentive for selling this policy, but I honestly feel guilty. We are supposed to guide customer, right, not make them to buy something that can't afford to continue. Bro, ಇದು ನನಗನ್ಸುತ್ತೆ ನೀವು ನಿಮ್ಮ ಮನಸ್ಸಿನ ಮಾತು ಹೇಳಿದೀರಾ, ಮನಸ್ಸಿಂದ ಇದನ್ನ ಹೇಳ್ತಾ ಇದ್ದೀರಾ ಅಂತ. ಯಾಕಂದ್ರೆ ಐ ನೋ ದಟ್ ಬ್ಯಾಂಕ್ಗಳು ಭಯಂಕರ ಜನಗಳಿಗೆ ಟೋಪಿ ಹಾಕ್ತಾರೆ. ಜನ ಬ್ಯಾಂಕ್ ನ ಬ್ಲೈಂಡ್ಲಿ ಟ್ರಸ್ಟ್ ಮಾಡ್ತಾರೆ. ಯಾಕಂದ್ರೆ ಅವ್ರ ಹತ್ರ ಬ್ಯಾಂಕ್ ಅಕೌಂಟ್ ಇರುತ್ತೆ, RBI ನೋಡ್ಕೊಳ್ಳುತ್ತೆ ಅನ್ನೋ ಒಂದು ಟ್ರಸ್ಟ್ ಇರುತ್ತೆ, ಅದರಿಂದ ಬ್ಲೈಂಡ್ಲಿ ಟ್ರಸ್ಟ್ ಮಾಡ್ತಾರೆ. ಬಟ್ ಅವ್ರು ಏನು ಮಾಡ್ತಾರೆ, ಜನಗಳಿಗೆ ಏನು ಬೇಡ ಅದನ್ನು ಸೆಲ್ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ಇವರು ಲೋನ್ ಕೊಡೋದು ಬಿಟ್ಬಿಟ್ರೆ ಇನ್ನೇನು ಮಾಡಬಾರ್ದು ಬ್ಯಾಂಕಲ್ಲಿ, ಬಿಕಾಸ್ ಅವ್ರು ದೇ ಆರ್ ನಾಟ್ ಎಲಿಜಿಬಲ್. ಎಷ್ಟು ಜನ ಹೋಗ್ಬಿಟ್ಟು ಬ್ಯಾಂಕಲ್ಲಿ ಹೋಗಿ ಮ್ಯೂಚುವಲ್ ಫಂಡ್ನ ಬೈ ಮಾಡ್ತಾರೆ. ಯಾಕಂದರೆ ಸರ್ ನಾನು ಇದು ಗೌರ್ಮೆಂಟ್ ಬ್ಯಾಂಕು ಸರ್, ಸೇಫ್ ಸರ್ ಅಂತ ಹೇಳ್ತಾರೆ. SBIನಲ್ಲಿ ಹೈಯೆಸ್ಟ್ ಮ್ಯೂಚುವಲ್ ಫಂಡ್ ಯಾಕೆ ಬೈ ಮಾಡ್ತಾರೆ ಅಂದರೆ ಅಲ್ಲಿ ಹೋಗಿದ್ರೆ ಸೇಫ್ ಅಂತ ತಿಳ್ಕೊಂಡಿದ್ದಾರೆ. ಮ್ಯೂಚುವಲ್ ಫಂಡ್ ಹೆಂಗೆ ಸೇಫ್ ಆಗುತ್ತೆ? ನೀವು SBIನಲ್ಲಿ ಬೈ ಮಾಡಿ, ಆಕ್ಸಿಸಲ್ಲಾದರೂ ಬೈ ಮಾಡಿ, HDFCನಲ್ಲೂ ಬೈ ಮಾಡಿ, ನಾಳೆ ಮಾರ್ಕೆಟ್ ಕೆಳಗೆ ಬಂದರೆ ಎಲ್ಲ ಕೆಳಗೆ ಬರಬೇಕು. ನಾಳೆ ಮಾರ್ಕೆಟ್ ಮೇಲೋದ್ರೆ ಎಲ್ಲ ಮೇಲೆ ಹೋಗ್ಬೇಕು. ಒಂಥರ ಇದು ಬ್ಲೈಂಡ್ನೆಸ್ ಅಲ್ವಾ? ಗೌರ್ಮೆಂಟ್ ಅಂದ ತಕ್ಷಣ ಕಣ್ಣು ಮುಚ್ಕೊಂಡು ಹೋಗಿ ನಂಬೋದು, ಆಮೇಲೆ ಬ್ಯಾಂಕ್ ಅಂದ ತಕ್ಷಣ ಹೋಗಿ ಕಣ್ಣು ಮುಚ್ಕೊಂಡು ಹೋಗಿ ನಂಬೋದು, ಈ ಥರ ಮಾಡ್ತಾರೆ. ನೀವು ಹೇಳ್ತಿರೋದು 100% ಕರೆಕ್ಟೇನೆ. ಸುಮ್ಮನೆ ಜನಗಳಿಗೆ ಹೋಗಿ ಈ ಥರ ಟೋಪಿ ಹಾಕ್ತಾರೆ. ಬಟ್ ಆದರೆ ಈ ಥರ ಗ್ಯಾರಂಟಿ ರಿಟರ್ನ್ ಬೇಕು ಅಂತ ಖುದ್ದು ಕಸ್ಟಮರೇ ಕೇಳ್ತಾರೆ. ಒಂದೊಂದ್ಸಲ ನನಗೆ ಮಾರ್ಕೆಟ್ ಬೇಡ, ನನಗೆ ಮಾರ್ಕೆಟಲ್ಲಿ ತುಂಬ ರಿಸ್ಕ್ ಇದೆ ಅಂತ ಹೋಗಿ ಕೇಳ್ತಾರೆ. ಅಂಥವ್ರಿಗೆ ಕೊಟ್ಟರು ಪರವಾಗಿಲ್ಲ. ಬಟ್ ಸುಳ್ಳು ಹೇಳಿ ಸೆಲ್ ಮಾಡ್ತಾರೆ. ಸರ್ ಇದನ್ನು ನೀವು 1 ವರ್ಷ ಕಟ್ಟಿದ್ರೆ ಸಾಕು, ನೆಕ್ಸ್ಟ್ ಇಯರಿಂದ ನಿಮಗೆ ಇನ್ಕಮ್ ಬರುತ್ತೆ, 5 ವರ್ಷ ಬಿಟ್ಬಿಟ್ಟು ನಿಮ್ಗೆ ಇನ್ಕಮ್ ಬರುತ್ತೆ ಅಂತ ಹೇಳ್ತಾರೆ. ಆದರೆ ಕಸ್ಟಮರ್ಗೆ ಗೊತ್ತಾಗೋದು ನೆಕ್ಸ್ಟ್ ಇಯರ್ ಇನ್ನೊಂದ್ಸಲ ಪ್ರೀಮಿಯಂ ಕಟ್ಟಿ ಅಂತ ಯಾರನ್ನ ಬೇರೆ ಫೋನ್ ಮಾಡಿರ್ತಾರೆ. ಯಾಕಂದರೆ ಈ ವರ್ಷ ಇವ್ರಿಗೆ ಸೆಲ್ ಮಾಡಿರ್ತಾನಲ್ಲ, ಇವ್ನು ಟಾರ್ಗೆಟ್ ಅಚೀವ್ ಆಗಿರುತ್ತಲ್ಲ, ಈ ಕೆಲಸ ಬಿಡ್ತಾನೆ, ಇನ್ನೊಂದು ಕೆಲಸಕ್ಕೆ ಹೋಗ್ತಾನೆ, ಅಲ್ಲಿ ಇದೇ ಥರ ಬೇರೆ ಕಸ್ಟಮರಿಗೆ ಮಾಡ್ತಾನೆ. ಆಗ ನಿಜವಾಗ್ಲೂ ಸಿಗಾಕೊಳ್ಳೋದು ಕಸ್ಟಮರ್ಗಳು. ನಾನು ಅದಕ್ಕೆ ಹೇಳಿದ್ದು ಇದೇ ರೀಸನ್ ಇಂದಾನೆ ಈ ವೆಲ್ತ್ ಮ್ಯಾನೇಜ್ಮೆಂಟ್ ಕಂಪ್ನಿಗಳು ಗ್ರೋ ಆಗ್ತಿರೋದು. ಯಾಕಂದ್ರೆ ಅವರು ಪರ್ಸನಲ್ ಆಗಿ ಅಡ್ವೈಸ್ ಕೊಡ್ತಾರೆ. ಕಸ್ಟಮರ್ಗೆ ಬ್ಯಾಡ್ಲಿಲ್ಲದನ್ನ ಪುಷ್ ಮಾಡಲ್ಲ, ಕಸ್ಟಮರ್ಗೆ ಏನ್ ಬೇಕೋ ಅದನ್ನ ಮಾತ್ರ ಪುಷ್ ಮಾಡ್ತಾರೆ. ಇವನ್ ನಮ್ದು ವೆಲ್ತ್ ಮ್ಯಾನೇಜ್ಮೆಂಟ್ ಕಂಪ್ನಿನೇ, ನಾವು ಪುಷ್ ಮಾಡಲ್ಲ. ಅಂದ್ರೆ ಕಸ್ಟಮರ್ನ ಕರಿಯಲ್ಲ ನಾವು, ಬರ್ರಿ ನಮ್ಮ ಹತ್ರ ಬಂದು ಇನ್ವೆಸ್ಟ್ ಮಾಡಿ ಅಂತ ಕರಿಯಲ್ಲ. ಕಸ್ಟಮರ್ ಬೇಕಿದ್ರೆ ನಮ್ಮ ಹತ್ರ ಬರ್ತಾರೆ. ಇದೇ ರೀಸನ್ ಇಂದಾನೆ ವೆಲ್ತ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಗ್ರೋ ಆಗ್ತಿದೆ. ಬ್ಯಾಂಕಿಂಗ್ ತುಂಬಾ ಲೂಸ್ ಮಾಡ್ಕೊಳುತ್ತೆ. ತುಂಬಾ ಜನ ಎಂಪ್ಲಾಯ್ಸ್ ನನಗೆ ಹೇಳ್ತಾರೆ, ಬ್ಯಾಂಕಿಂಗ್ ಎಂಪ್ಲಾಯ್ಸ್ಗಳು, ಬ್ಯಾಂಕ್ ಅಲ್ಲಿ RM ಇರ್ತಾರಲ್ಲ, ಅವ್ರಿಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಝೀರೋ ನಾಲೆಡ್ಜ್ ಇರುತ್ತೆ, ನಯಾ ಪೈಸಾ ನಾಲೆಡ್ಜ್ ಇರಲ್ಲ. ಅವ್ರು ಹೋಗ್ಬಿಟ್ಟು ಮ್ಯೂಚುವಲ್ ಫಂಡ್, ಸ್ಟಾಕ್ಸ್ ಅಂತ ಅಡ್ವೈಸ್ ಕೊಡ್ತಿರ್ತಾರೆ. ಯಾಕಂದ್ರೆ ಬ್ಯಾಂಕ್ ಅಲ್ಲಿ ಅವ್ರಿಗೆ ಪ್ರೆಷರ್ ಇರುತ್ತೆ, ಇದನ್ನೆಲ್ಲ ಕಸ್ಟಮರ್ಗೆ ಸೆಲ್ ಮಾಡಿಸ್ರಿ ಅಂತ. ನೀವು ನೋಡಿರ್ಬೋದು, ಒಂದ್ಸಲ ಅಕೌಂಟ್ ಓಪನ್ ಮಾಡ್ಕೊಂಡ್ಬಿಟ್ರೆ ನೀವು ಬ್ಯಾಂಕ್ ಅಲ್ಲಿ, ನಿಮ್ಮದು ಡಿಮ್ಯಾಟ್ ಅಕೌಂಟ್ ಆಟೋಮೆಟಿಕ್ಲಿ ಓಪನ್ ಮಾಡಿಸ್ತಾರೆ. ಸರ್ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ ಅಂತ ಓಪನ್ ಮಾಡಿಸ್ತಾರೆ. ಯಾಕಂದ್ರೆ ಅವನಿಗೆ ಪ್ರೆಷರ್ ಇರುತ್ತೆ ಬ್ಯಾಂಕ್ RMಗೆ. ಅವ್ನು ಏನೋ ಒಂದು ತಗೊಂಡೋಗಿ ಪುಷ್ ಮಾಡ್ಬಿಡ್ತಾನೆ. ಇದರಿಂದ ಬ್ಯಾಂಕ್ ಅವ್ರ ಹೆಸರನ್ನ ಹಾಳು ಮಾಡ್ಕೊಂತಿದ್ದಾರೆ. ಬಟ್ ಅವ್ರು ಇದನ್ನ ಅರ್ಥ ಮಾಡ್ಕೊಂಡಿದ್ರೆ ಇನ್ನೂ ಬಹಳ ದಿವಸ ಇಲ್ಲ ಅವ್ರು ಈ ತರ ಮಾರ್ಕೆಟ್ ಶೇರ್ನ ಹಾಳು ಮಾಡ್ಕೊಳಕ್ಕೆ. ನೀವು ಬ್ಯಾಂಕ್ ಬ್ಯಾಲೆನ್ಸ್ ಶೀಟ್, ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ತೆಗೆದು ನೋಡಿದ್ರೆ ಬ್ಯಾಂಕ್ ರಿಯಲಿ ದುಡ್ಡು ಮಾಡೋದು ಅದರ್ ಇನ್ಕಮ್ ಅಂತ ಇರುತ್ತೆ ನೋಡಿ. ಬ್ಯಾಂಕ್ ನಿಜವಾಗ್ಲೂ ದುಡ್ಡು ಮಾಡೋದು ಅದರ್ ಇನ್ಕಮ್ ಇಂದ. ಅದರ್ ಇನ್ಕಮ್ಮೇ ಬರೋದು ಇದರಿಂದ. ಇನ್ಶೂರೆನ್ಸ್ ಸೆಲ್ ಮಾಡೋದು, ಮ್ಯೂಚುವಲ್ ಫಂಡ್ ಸೆಲ್ ಮಾಡೋದು, ಈ ತರ ಮಾಡೋದ್ರಿಂದ ಅವ್ರಿಗೆ ಅದರ್ ಇನ್ಕಮ್ ಬರುತ್ತೆ. ಬಟ್ ಈ ಅದರ್ ಇನ್ಕಮ್ ನ ಬ್ಯಾಂಕ್ ಮುಂದೆನೂ ಉಳಿಸ್ಕೊಂಡು ಹೋಗ್ಬೇಕಂದ್ರೆ ರಿಯಲ್ ಆಗಿ ಅಡ್ವೈಸ್ ಮಾಡಬೇಕು. ಕಸ್ಟಮರ್ಗೆ ಏನ್ ಬೇಕೋ ಅದನ್ನ ಕೊಡಬೇಕು. ನಿನಗೆ ಏನ್ ಟಾರ್ಗೆಟ್ ಇದೆ ಅದನ್ನ ಕೊಡಬಾರ್ದು.
ಹೇಳ್ಬಾರ್ದು. ನನಗೆ ಅರ್ಥ ಆಗುತ್ತೆ, ನೀವು ಮನಸ್ಸಿಂದ ಹೇಳ್ತಾ ಇದ್ದೀರಾ, ಹೇಳ್ಬಿಡಿ ನಿಮ್ಮ ಬ್ರಾಂಚಿಗೆ ನಾನು ಈ ಇನ್ಶೂರೆನ್ಸ್ನ ಸೆಲ್ ಮಾಡಲ್ಲ ಅಂತ, ಬೇರೆ ಏನಾದರೂ ಟಾರ್ಗೆಟ್ ಕೊಡಿ ಮಾಡ್ತೀನಿ, ಇದನ್ನ ಮಾಡಲ್ಲ ಅಂತ ಹೇಳ್ಬಿಡಿ. ಆಮೇಲೆ ಎಲ್ಲರಿಗೂ ಎಲ್ಲಾನು ಮಾಡಕ್ಕೆ ಹೇಳ್ತಾರೆ. ಹೋಮ್ ಲೋನ್ ಸೆಲ್ ಮಾಡಕ್ಕೆ ಎಂಪ್ಲಾಯ್ ಇರ್ತಾನೆ, ಅವನಿಗೆ ಹೋಮ್ ಲೋನ್ ಒಂದು ಇನ್ಶೂರೆನ್ಸ್ ಸೆಲ್ ಮಾಡು ಅಂತ ಹೇಳ್ತಾರೆ, ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡು ಅಂತ ಹೇಳ್ತಾರೆ, ಮ್ಯೂಚುವಲ್ ಫಂಡ್ ಮಾಡಿಸು ಅಂತ ಹೇಳ್ತಾರೆ, ಎಲ್ಲಾ ತರ ಟಾರ್ಗೆಟ್ ಕೊಡ್ತಾರೆ. ಬ್ಯಾಂಕ್ಗಳು ಆದಷ್ಟು ಬೇಗ ಇದನ್ನ ಅರ್ಥ ಮಾಡ್ಕೊಬೇಕು, ಬಟ್ ಅವ್ರು ಅರ್ಥ ಮಾಡ್ಕೊಳಲ್ಲ. ಯಾಕಂದ್ರೆ ಅವ್ರದ್ದು ನೆಟ್ ಪ್ರಾಫಿಟ್ ಗ್ರೋ ಆಗಬೇಕು. ಗ್ರೋ ಆಗ್ಲಿಲ್ಲದ್ರೆ ಶೇರ್ ಪ್ರೈಸ್ ಮೇಲೆ ಹೋಗಲ್ಲ, ಅದಕ್ಕೇನೆ ಅವ್ರು ಮಾಡೇ ಮಾಡ್ತಾರೆ. ಬಟ್ ನೀವು ಹುಷಾರಾಗಿರಿ ಅಷ್ಟೇನೆ. ಬ್ಯಾಂಕ್ ಅಂದ ತಕ್ಷಣ ಹೋಗ್ಬಿಟ್ಟು ಕಂಪ್ಲೀಟ್ಲಿ ಬ್ಲೈಂಡ್ ಆಗಿ ಹೋಗಿ ನಂಬೇಡಿ. ಮುಂಚೆ ಹೋಗಿ ಡಾಕ್ಟರ್ಗಳಿಗೆ ಹೋಗಿ ಹೆಂಗ್ ಮಾಡೋರು ಅಂದ್ರೆ, ಏನಾದ್ರು ಹುಷಾರಿಲ್ಲ ಅಂದ್ರೆ ನಮ್ಮ ಮನೆ ಪಕ್ಕ ಒಂದು ಕ್ಲಿನಿಕ್ ಇತ್ತು, ಅಲ್ಲಿ ಹೋಗ್ಬಿಡೋದು. ನನಗೆ ಏನೇ ಪ್ರಾಬ್ಲಮ್ ಆಗಲಿ, ಆಕ್ಸಿಡೆಂಟ್ ಆಗಿ ಕಾಲು ಮುರ್ಕೊಂಬರ್ಲಿ ಅಥವಾ ಏನೋ ಒಂದು ಸುಟ್ಟೋಗಿ ಏನಾದರೂ ಚರ್ಮದಕ್ಕೆ ಏನಾದರೂ ಪ್ರಾಬ್ಲಮ್ ಆಗಲಿ, ಏನೇ ಆಗಲಿ ಆ ಕ್ಲಿನಿಕ್ ಹತ್ರ ಹೋಗೋದು. ಯಾಕಂದರೆ ನಮಗೆ ಗೊತ್ತಿರಲಿಲ್ಲ ಎಲ್ಲದಕ್ಕೂ ಒಬ್ಬದು ಸಪ್ರೇಟ್ ಇರ್ತಾರೆ ಅಂತ. ಗೈನಕಾಲಜಿಸ್ಟು, ಆರ್ಥೋಪೆಟಿಕ್, ಈ ಥರ ಬೇರೆ ಬೇರೆ ಇರ್ತಾರೆ ಅಂತ ನಮಗೆ ಗೊತ್ತೇ ಇಲ್ಲ. ನಾವೆಲ್ಲನೂ ತಗೊಂಡೋಗಿ ಒಬ್ಬರ ಹತ್ರನೇ ತಗೊಂಡೋಗ್ತಿದ್ವಲ್ಲ, ಹಂಗೆ ಬ್ಯಾಂಕ್ ಆಗಿಬಿಟ್ಟಿದೆ. ಎಲ್ಲನೂ ಬ್ಯಾಂಕ್ ಹತ್ರ ಹೋಗೋದು, SIP ಮಾಡೋಕ್ಕೂ ಬ್ಯಾಂಕ್ ಹತ್ರ ಹೋಗೋದು, ಮ್ಯೂಚುವಲ್ ಫಂಡ್ ಮಾಡೋಕ್ಕೂ ಬ್ಯಾಂಕ್ ಹತ್ರ ಹೋಗೋದು. ಇದು ನಿಮ್ಗೆ ಇವಾಗ ಗೊತ್ತಾಗಲ್ಲ, ಇವಾಗ ಮಾಡ್ತಿರಲ್ಲ, ಫ್ಯೂಚರಲ್ಲಿ ಅದರಿಂದ ರಿಟರ್ನ್ ಸರಿಯಾಗಿ ಬರಲಿಲ್ದಾಗ ಅವಾಗ ಗೊತ್ತಾಗುತ್ತೆ ನಿಮಗೆ. ನಿಮ್ಗೆ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಸಜೆಷನ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಆ ಲಿಂಕ್ ಥ್ರೂ ನೀವು ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ನಾವು ಯಾವುದೇ ರೀತಿ ಪುಷ್ ಮಾಡಲ್ಲ, ನಾವು ಯಾವುದೇ ರೀತಿ ಸೇಲ್ಸ್ ಮಾಡಲ್ಲ. ನಿಮಗೆ ಬೇಕಿದ್ರೆ ನೀವು ಎಂಟ್ರಿ ಮಾಡಿ, ಇಲ್ಲ ಅಂದ್ರೆ ಬಿಡಿ. ಹಾಯ್ ಬ್ರೋ, ನಾನು ಜೂನ್ 2024ರಲ್ಲಿ ರೈಟ್ಸ್ ಲಿಮಿಟೆಡ್ ಶೇರ್ಸ್ ನ ಬೈ ಮಾಡಿದ್ದೀನಿ. ಅವರು ಜನವರಿ 2025ರಲ್ಲಿ ಡಿವಿಡೆಂಟ್ ಅನೌನ್ಸ್ ಮಾಡಿದ್ದಾರೆ, ಬಟ್ ಟಿಲ್ ಡೇಟ್ ಡಿವಿಡೆಂಟ್ ಅಮೌಂಟ್ ಬಂದಿಲ್ಲ ಬ್ರೋ. ಶೇರ್ ನ ಸೋಲ್ಡ್ ಮಾಡುವಾಗ ಅಮೌಂಟ್ ಬರುತ್ತಾ ಹೇಳಿ ಬ್ರೋ, ಲವ್ ಫ್ರಮ್ ಬೀದರ್. ಬ್ರೋ, ಡಿವಿಡೆಂಟ್ ನೀವು ಡಿಮೆಟ್ ಅಕೌಂಟ್ಗೆ ಯಾವ ಅಕೌಂಟ್ ನ ಲಿಂಕ್ ಮಾಡಿರ್ತೀರಲ್ಲ ಅದಕ್ಕೆ ಡೈರೆಕ್ಟ್ ಹೋಗುತ್ತೆ. ನಿಮ್ಮ ಬ್ಯಾಂಕ್ ಅಲ್ಲಿ ಒಂದ್ಸಲ ಹೋಗಿ ಚೆಕ್ ಮಾಡಿ, ನಿಮ್ಮ ಬ್ಯಾಂಕಿಂದ ಏನಾದರೂ ಪ್ರಾಬ್ಲಮ್ ಆಗಿರ್ಬೋದು, ಯಾಕೆ ಬಂದಿಲ್ಲ ಅಂತ ನಿಮ್ಮ ಬ್ಯಾಂಕಲ್ಲಿ ಕೇಳಿ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕಳಿಸಿರ್ತಾರೆ. ಮೇ ಬಿ ನೀವು ಡಿವಿಡೆಂಟ್ ಅನೌನ್ಸ್ ಮಾಡಿದ ತಕ್ಷಣ ಶೇರ್ ಏನಾದರೂ ಸೆಲ್ ಮಾಡಿದ್ರೆ ದಟ್ ಈಸ್ ಪ್ರಾಬ್ಲಮ್. ಅನೌನ್ಸ್ ಮಾಡಿದ ತಕ್ಷಣ ಸಿಗಲ್ಲ. ಅದರಲ್ಲಿ ಎಕ್ಸ್ ಡೇಟು ಮತ್ತೆ ರೆಕಾರ್ಡ್ ಡೇಟ್ ಅಂತ ಇರುತ್ತೆ. ಎಕ್ಸ್ ಡೇಟ್ ಅಂದ್ರೆ ಆ ಡೇಟ್ ಅಲ್ಲಿ ನಿಮ್ಮ ಹತ್ರ ಶೇರ್ಸ್ ಇರಬೇಕು. ರೆಕಾರ್ಡ್ ಡೇಟ್ ಒಳಗೆ ಶೇರ್ಸ್ ಇದ್ರೂ ಇಲ್ಲದಿದ್ರು ಪರವಾಗಿಲ್ಲ, ಎಕ್ಸ್ ಡೇಟ್ ಅಲ್ಲಿ ಶೇರ್ಸ್ ಇರಲೇಬೇಕು. ಅವಾಗ ನೀವು ಡಿವಿಡೆಂಟ್ಗೆ ಎಲಿಜಿಬಲ್ ಆಗ್ತೀರಾ. ನೀವೇನಾದ್ರೂ ಈ ಡಿವಿಡೆಂಟ್ಗೆ ಎಲಿಜಿಬಲ್ ಆಗಿದ್ರೆ ಅಂದ್ರೆ ಎಕ್ಸ್ ಡೇಟ್ ಒಳಗೆ ನೀವು ಆ ಶೇರ್ನ ಇಟ್ಕೊಂಡಿದ್ರೆ, ನೀವು ಒಂದ್ಸಲ ನಿಮ್ಮ ಬ್ಯಾಂಕಿಗೆ ಕೇಳಿ ಯಾಕೆ ಇದು ಬಂದಿಲ್ಲ ಅಂತ. ಅವ್ರು ಆನ್ಸರ್ ಮಾಡ್ತಾರೆ ನಿಮ್ಮ ಬ್ಯಾಂಕ್ ಅವರು. ಬ್ರೋ, COVID-19 ರೀಸ್ಟಾರ್ಟ್ ಆಗಿದೆ, ಸ್ಟಾಕ್ ಸೆಲ್ ಮಾಡೋದಾ ಅಥವಾ ಓಲ್ಡ್ ಅಲ್ಲಿ ಇಡೋದಾ? ಈ COVID-19 ಅಂತೂ 6 ತಿಂಗಳಿಗೆ ಒಂದ್ಸಲ ಬರ್ತಾನೆ ಇರುತ್ತೆ. ಸ್ಟಾಕ್ ಮಾರ್ಕೆಟ್ಗೆ ಆಲ್ರೆಡಿ ತಲೆ ಕೆಟ್ಬಿಟ್ಟೈತೆ. ಬೇಡ ಗುರು, ಈ ಸವಾಸನೆ ಬೇಡ, ನಾವು ರಿಯಾಕ್ಟೇ ಮಾಡಲ್ಲ ಅಂತ. ಯಾಕಂದ್ರೆ ಈಗ ನೀವು ಹೋಗಿ ಎಲ್ಲ ಸೆಲ್ ಮಾಡ್ತೀರಾ ಅನ್ಕೊಳ್ಳಿ, ನೀವು ಹೋಗಿ ಯಾರನ್ನ ಇನ್ವೆಸ್ಟರ್ ಏನ್ ಮಾಡ್ತಾರೆ, ಇದ್ದಕ್ಕಿದ್ದಂಗೆ ಏನೋ ನ್ಯೂಸ್ ಬಂದಂತೆ ಸೆಲ್ ಮಾಡ್ತಾರೆ ಅನ್ಕೊಳ್ಳಿ. ನಾಳೆ ಒಂದ್ ದಿವಸ ಮಾರ್ಕೆಟ್ ಇಲ್ಲ, ಕೋವಿಡ್ ಇದಷ್ಟು ಸ್ಟ್ರಾಂಗ್ ಇಲ್ಲ, ಹಂಗಿಲ್ಲ ಅಂತ ಮಾರ್ಕೆಟ್ ಮತ್ತೆ ರಿಕವರ್ ಆದ್ರೆ ಅವನಿಗೆ ಲಾಸ್ ಆಗುತ್ತಲ್ಲ. ಅಕಸ್ಮಾತ್ ಅವನೇನು ಸೆಲ್ ಮಾಡ್ಬಿಟ್ಟು ಮಾರ್ಕೆಟ್ ಕೆಳಗೆ ಬೀಳಿದ್ರೆ ಮತ್ತೆ ಲಾಸ್ ಆಗುತ್ತಲ್ಲ. ಮಾರ್ಕೆಟ್ ಅಲ್ಲಿಂದ ರಿಕವರ್ ಆದ್ರೆ ಲಾಸ್ ಆಗುತ್ತಲ್ಲ. ಏನೂ ಮಾಡಬೇಡಿ. ನಿಮ್ದು ಏನಾದ್ರು ಲಾಂಗ್ ಟರ್ಮ್ ವ್ಯೂ ಇದ್ರೆ ಸುಮ್ ಕುತ್ಕೊಳ್ಳಿ. ಲಾಂಗ್ ಟರ್ಮ್ ವ್ಯೂ ಅಂದ್ರೆ 5 ವರ್ಷ 10 ವರ್ಷ ಏನಾದ್ರು ಇದ್ರೆ ಸುಮ್ ಕುತ್ಕೊಳ್ಳಿ. ಇಲ್ಲ ನನಗೆ 6 ತಿಂಗಳು ಬಿಟ್ಟು ದುಡ್ಡು ಬೇಕು, 1 ವರ್ಷ ಬಿಟ್ಟು ದುಡ್ಡು ಬೇಕಂದ್ರೆ ಇಂಥ ಟೈಮಲ್ಲಿ ಎಕ್ಸಿಟ್ ಆಗ್ಬಿಡಿ. ಅದಕ್ಕೆ ಹೇಳೋದು ನಾವು, ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಎಂಟ್ರಿ ಆಗ್ಬೇಕಾದ್ರೆ ನಿಮ್ ಮಿನಿಮಮ್ ಟೈಮ್ ಹೊರೈಸನ್ 3 ಇಯರ್ಸ್ ಬೇಕು. 6 ತಿಂಗಳು ಬಿಟ್ಟಬೇಕು, 7 ತಿಂಗಳು ಬಿಟ್ಟಬೇಕು ಅನ್ನಂಗಿದ್ರೆ ನೀವು ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿನೇ ಆಗಬಾರ್ದು. ಆ ಥರ ಏನಾದರೂ ನಿಮಗೆ ದುಡ್ಡು ಬೇಕಿದ್ರೆ ನೀವು ಎಕ್ಸಿಟ್ ಆಗ್ಬಿಡಿ. ಇಲ್ಲ ನನಗೆ ವೆಯ್ಟ್ ಮಾಡ್ತೀನಿ ಅನ್ನಂಗಿದ್ರೆ ವೆಯ್ಟ್ ಮಾಡಿ. ಯಾಕಂದರೆ ಸ್ಟಾಕ್ ಮಾರ್ಕೆಟ್ ಮೇಲಕ್ಕೆ ಬರುತ್ತಾ ಕೆಳಗೆ ಬರುತ್ತಾ ಅಂತ ಯಾರಿಗೂ ಗೊತ್ತಾಗಲ್ಲ, ದೊಡ್ಡ ಎಕ್ಸ್ಪರ್ಟ್ಸ್ಗೂ ಗೊತ್ತಾಗಲ್ಲ. ಅದಕ್ಕೆ ನಾವೇನು ಮಾಡಬೇಕಂದ್ರೆ ಸಿಂಪ್ಲಿ ಇಟ್ಕೊಂಡು ಕೂತ್ಕೊಬೇಕಷ್ಟೇ. ಕೆಳಗೆ ಬಂದರೂ ನೋಡ್ತಿರ್ಬೇಕು, ಮೇಲೆ ಹೋದ್ರೂ ನೋಡ್ತಿರ್ಬೇಕು. ವಾಟ್ ಈಸ್ ದ ಮೀನಿಂಗ್ ಆಫ್ ರಿಸರ್ವ್ ಅಂಡ್ ಬಾರೋಯಿಂಗ್? ಗಿವ್ ಮಿ ಒನ್ ಕಂಪನಿ ಎಕ್ಸ್ಪ್ಲನೇಷನ್. ರಿಸರ್ವ್ ಅಂದ್ರೆ ಎಮರ್ಜೆನ್ಸಿಗೆ ಏನೇನು ಬೇಕಾಗುತ್ತಲ್ಲ ಅದನ್ನು ರಿಸರ್ವ್ ಅಂತ ಕರೀತಾರೆ. ನೀವು ಸ್ಪ್ಲೆಂಡರ್ ಓಡಿಸ್ತಿದ್ರಿ ಗೊತ್ತಾ, ಸ್ಪ್ಲೆಂಡರು ಅಥವಾ ಆಗಿನ ಕಾಲದಲ್ಲಿ ಗಾಡಿ ಓಡಿಸ್ತಿದ್ರಲ್ವಾ, ಆಗಿನ ಕಾಲ ಏನು ಈಗಲೂ ಅದು ಬರ್ತವೆ. ಪ್ಯಾಷನ್ ಪ್ರೋ ಇದರಲ್ಲೆಲ್ಲನೂ ಇರುತ್ತೆ, ರಿಸರ್ವ್ಸ್ ಅಂತ ಇರುತ್ತೆ. ಈಗ BS6 BS5 ಬರುತ್ತೋ ಇಲ್ಲ ನನಗೆ ಗೊತ್ತಿಲ್ಲ. ಆಗ ಬರ್ತಿದ್ವು ರಿಸರ್ವ್ ಅಂತ. ಅಂದ್ರೆ 2 ಇರುತ್ತೆ, ಒಂದು ಆನ್ ಆಫ್ ರಿಸರ್ವ್ ಅಂತ. ಆಫ್ ಆಗಿರೋ ಗಾಡಿ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ಪೆಟ್ರೋಲ್ ಖಾಲಿ ಆಗಿದ್ರು ಕೂಡ ರಿಸರ್ವ್ ಹಾಕೊಂಡು ಪೆಟ್ರೋಲ್ ಬಂಕ್ ಆದ್ರೂ ಅಟ್ಲೀಸ್ಟ್ ಹೋಗ್ಬೋದು. ಯಾಕೆ ಆ ಥರ ಮಾಡಿರ್ತಾರೆ ಅಂದ್ರೆ, ಸ್ವಲ್ಪ ಪೆಟ್ರೋಲ್ನ ರಿಸರ್ವ್ಸ್ ಅಲ್ಲಿ ಇಟ್ಟಿರ್ತಾರೆ, ಎಮರ್ಜೆನ್ಸಿಗೆ ಯೂಸ್ ಮಾಡ್ಕೊಂಡ್ಲಿ ಅಂತ. ಈಗ ಎದ್ದಕ್ಕಿದ್ದಂಗೆ ಸಡನ್ ಆಗಿ ಗಾಡಿ ಆಫ್ ಆಗಿಬಿಟ್ರೆ ಪೆಟ್ರೋಲ್ ಬಂಕ್ ಇನ್ನೊಂದು 500 ಮೀಟರ್ 1 ಕಿಲೋಮೀಟರ್ ಇದೆ ಅಂದ್ರೆ ಅಟ್ಲೀಸ್ಟ್ ಅಲ್ಲಿವರೆಗೂ ಗಾಡಿ ಮೂವ್ ಆಗಲಿ ಅಂತ ರಿಸರ್ವ್ಸ್ ಅಲ್ಲಿ ಇಟ್ಟಿರ್ತಾರೆ. ಇದೇ ರಿಸರ್ವ್ಸ್ ಕಂಪ್ನಿಗಳು ಇಟ್ಕೊಂಡಿರ್ತಾರೆ, ಎಮರ್ಜೆನ್ಸಿಗೆ ಯೂಸ್ ಆಗುತ್ತೆ. ನೀವು ಬ್ಯಾಲೆನ್ಸ್ ಶೀಟ್ ನೋಡಿ ಕೇಳ್ತಿದ್ದೀರಾ ಸ್ಕ್ರೀನರ್ ಅಲ್ಲಿ, ನನಗೆ ಗೊತ್ತಾಗ್ತಾ ಇದೆ. ಅಲ್ಲಿ ಕಂಪ್ನಿ ಎಮರ್ಜೆನ್ಸಿಗೆ ಅಂತ ಇಟ್ಕೊಂಡಿರುತ್ತೆ ಅಥವಾ ಬಿಸ್ನೆಸ್ ನ ಗ್ರೋ ಮಾಡಕ್ಕಂತ ಇಟ್ಕೊಂಡಿರುತ್ತೆ. ಕ್ಯಾಶ್ ಇಟ್ಕೊಂಡಿರುತ್ತಲ್ವಾ, ಅದನ್ನೇ ರಿಸರ್ವ್ಸ್ ಅಂತ ಕರೀತಾರೆ. ಅದು ಕ್ಯಾಶ್ ಆದ್ರೂ ಆಗಿರ್ಬೋದು, ಮ್ಯೂಚುವಲ್ ಫಂಡ್ ಆದ್ರೂ ಆಗಿರ್ಬೋದು. ಒಂದೊಂದು ಕಂಪ್ನಿಗಳು ಕ್ಯಾಶ್ ಅಲ್ಲಿ ಇಡಲ್ಲ, ಮ್ಯೂಚುವಲ್ ಫಂಡ್ ಅಲ್ಲಿ ಇರ್ತವೆ ಅಥವಾ FD ನಲ್ಲಿ ಇಟ್ಟಿರ್ತಾರೆ. ಇದನ್ನ ರಿಸರ್ವ್ಸ್ ಅಂತ ಕರೀತಾರೆ. ಬಾರೋಯಿಂಗ್ ಅಂದ್ರೆ ಸಾಲ. ನೀವು ಸಾಲ ಮಾಡ್ತೀರಲ್ಲ, ಬಾರೋ ಮಾಡ್ತೀರ ತಾನೆ. ಬಾರೋ ಅಂದ್ರೆ ಏನು? ಇಸ್ಕೊಳೋದಂದ್ರೆ ಕೊಡುಗುರು ಅಂತ ಇಸ್ಕೊಳೋದು. ಅದೇ ರೀತಿ ಕಂಪ್ನಿಗಳು ಸಾಲ ಮಾಡೋದನ್ನ ಬಾರೋಯಿಂಗ್ ಅಂತ ಕರೀತಾರೆ. ಸಾಲನೇ, ಡೈರೆಕ್ಟ್ ಸಾಲನೇ ಅದು ಬಾರೋಯಿಂಗ್ ಅರ್ಥ. ಸರ್, ಥ್ಯಾಂಕ್ ಯು ಫಾರ್ ಶೇರಿಂಗ್ ನಾಲೆಡ್ಜ್ ಅಂಡ್ ಮೇಕಿಂಗ್ ಕನ್ನಡಿಗ ಪ್ರೋಗ್ರೆಸಿವ್ ಇನ್ ಫೈನಾನ್ಸ್. ಕ್ವಶನ್ ಈಸ್, ವೈ monopoly stock like Kolpal, VBL, IRCTC are falling? They are making profit
ಆಸ್ ಯು ಸೆಡ್ ಕಂಪನಿ ಗ್ರೋತ್ ಮೇಕ್ ದ ಸ್ಟಾಕ್ ಗೋ ಅಪ್ ಲವ್ ಫ್ರಮ್ ಮಹದೇಶ್ವರ ಬೆಟ್ಟ. ಬ್ರೋ ಅದು ಏನಾಗಿರುತ್ತೆ ಅಂದ್ರೆ, ಈಗ ನೀವು ಸ್ಟಾಕ್ಸ್ ಯಾಕೆ ಮೇಲ್ ಹೋಗುತ್ತೆ ಅಂದ್ರೆ ಗ್ರೋತ್ಗೋಸ್ಕರ. ಯಾವಾಗಲೂ ನಾವು DCF ನ ಮಾಡಿ ನೋಡಿರ್ತೀವಲ್ಲ, DCF ಅಲ್ಲಿ ನಮಗೆ ಯಾರನ್ನ ಇನ್ವೆಸ್ಟರ್ಸ್ಗೆ ಗೊತ್ತಾಗ್ಬಿಟ್ರೆ ಈ ಸ್ಟಾಕ್ ಭಾಳ ಮೇಲ್ ಹೋಗುತ್ತೆ ಅಂತ ಏನು ಮಾಡ್ತಾರೆ, IP ನ ಪೇ ಮಾಡಿರ್ತಾರೆ. ಅಂದ್ರೆ ಈಗೇನು ರಿಸಲ್ಟ್ ಬರ್ತಿದೆಯಲ್ಲ, ಅದು ಆಲ್ರೆಡಿ ಕಂಪ್ನಿಗಳು ಅಥವಾ ಇನ್ವೆಸ್ಟರು ಅದನ್ನ ಪ್ರಿಡಿಕ್ಟ್ ಮಾಡಿರ್ತಾರೆ. ಅವ್ರ ಎಕ್ಸ್ಪೆಕ್ಟೇಷನ್ ಪ್ರಕಾರ ರಿಸಲ್ಟ್ ಬರಲಿಲ್ಲದ್ರೆ ಅವರ ಸ್ಟಾಕ್ನ ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಗ್ರೋತ್ ಇಲ್ಲಿಂದ ಸ್ಟಾಪ್ ಆಗಿದೆ ಅಂತ. ಅಂದರೆ ಲಾಸ್ಟ್ 3-4 ಇಯರ್ಸಿಂದ ಕಂಪ್ನಿ 30% ಎವ್ರಿ ಇಯರ್ ಗ್ರೋ ಆಗ್ತಾ ಬಂದಿದೆ. ಅಂದರೆ ಈ ವರ್ಷ 100 ಕೋಟಿ ಪ್ರಾಫಿಟ್ ಮಾಡಿದರೆ ಮುಂದಿನ ವರ್ಷ 130, ಅದ್ರ ಮೇಲೆ ಮತ್ತೆ 30% ಮಾಡಬೇಕು. ಅಂದರೆ 100 ಕೋಟಿಗಲ್ಲ 130 ಕೋಟಿಗೆ 30% ಮಾಡಬೇಕು. ಇದೇ ರೀತಿ ಮಾಡ್ಕೊಂಡು ಬಂದಿರುತ್ತೆ ಲಾಸ್ಟ್ 3-4 ವರ್ಷದಿಂದ. ಅದಕ್ಕೆ ಸ್ಟಾಕ್ ಪ್ರೈಸ್ ಮೇಲೋಗಿರುತ್ತೆ, PE ಜಾಸ್ತಿ ಆಗಿರುತ್ತೆ. ಇದೇ ರೀತಿ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿಕೊಂಡು ಪ್ರೀಮಿಯಮ್ನ ಪೇ ಮಾಡ್ತಿರ್ತಾರೆ, IP-ನ ಪೇ ಮಾಡ್ತಿರ್ತಾರೆ. ಯಾವಾಗ ಗ್ರೋತ್ ಸ್ಲೋ ಡೌನ್ ಆಗುತ್ತಲ್ಲ, ಗ್ರೋತ್ 30% ಗ್ರೋತ್ ಇಯರ್ ಆನ್ ಇಯರ್ ಗ್ರೋ ಬಂದ್ಬಿಟ್ಟು ಸಡನ್ಲಿ 7%, 8%, ಬೇಡ 15% ಎಲ್ಲ ಬಂದರೆ ಅವಾಗ ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಓವರ್ ವ್ಯಾಲಿಡ್ ಆಗುತ್ತೆ. 15% ಗ್ರೋ ಆಗೋ ಕಂಪ್ನಿ ಇಷ್ಟೊಂದು PE ಇರಂಗಿಲ್ಲ ಅಂತ ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ನೀವು ಒಂದ್ಸಲ ನೀವು ಆಲ್ರೆಡಿ ಏನು ನೋಡ್ತಿರಲ್ವಾ ರಿಸಲ್ಟ್ ಎಲ್ಲನೂ, ರಿಸಲ್ಟ್ ಇದೇ ಬರುತ್ತೆ ಅಂತ ಪ್ರಿಡಿಕ್ಟ್ ಮಾಡಿರ್ತೇವೆ. ಅದನ್ನೇ ನಾವು ವ್ಯಾಲ್ಯೂಯೇಷನ್ ಮಾಡಲ್ ಅಂತ ಕರಿತೀವಿ, ಪ್ರೈಸಿಂಗ್ ಮಾಡಲ್ ಅಂತ ಕರಿತೀವಿ, ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಅಂತಲೂ ಕರಿತೀವಿ. ಅಂದರೆ ಫ್ಯೂಚರಲ್ಲಿ ಈ ಕಂಪ್ನಿ ಏನು ಅರ್ನ್ ಮಾಡುತ್ತೆ ಅನ್ನೋದನ್ನು ನಾವು ಪ್ರಿಡಿಕ್ಟ್ ಮಾಡಿಬಿಡ್ತೀವಿ ಬೇಸ್ಡ್ ಆನ್ ದಿ ಬಿಸ್ನೆಸ್ ಎನ್ವೈರ್ಮೆಂಟ್ ಅಥವಾ ಮ್ಯಾನೇಜ್ಮೆಂಟ್ ಹೇಳೋದ್ರ ಪ್ರಕಾರ. ಅವ್ರು ಹೇಳೋ ಪ್ರಕಾರ ಆಗ್ತಾ ಇಲ್ಲ ಅಂದ್ರೆ ಏನರ್ಥ, ಗ್ರೋತ್ ಸ್ಲೋ ಡೌನ್ ಆಗಿದೆ ಅಂತ. ಅದಕ್ಕೆ ಸೆಲ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಭಿಬ್ರೋ, ನಿಮ್ಮ ವಿಡಿಯೋ ತುಂಬಾ ಇನ್ಸ್ಪೈರ್ ಮಾಡಿದೆ ಇನ್ವೆಸ್ಟ್ಮೆಂಟ್ ಬಗ್ಗೆ ನಾಲೆಜ್ ಪಡ್ಕೊಳಕ್ಕೆ. ಮೈ ಕ್ವಶನ್ ಈಸ್, ಆಪರೇಟರ್ ಎಂಟ್ರಿ ಎಕ್ಸಿಟ್ ಆಗ್ತಾ ಇರ್ತಾರೆ. ಆಪರೇಟರ್ ಅಂದ್ರೆ ಯಾರು? ಕಂಪ್ನಿ ಅವರೇ ಆಗಿರ್ತಾರೆ ಅಥವಾ ಬೇರೆ ಅವರು ಆಗಿರ್ತಾರೆ? ಎಕ್ಸ್ಪ್ಲೇನ್ ಮಾಡಿ. ಆಪರೇಟರ್ಸ್ ಅಂದ್ರೆ ಅವ್ರು ಕಂಪ್ನಿನವರು ಅಲ್ಲ, ಇನ್ವೆಸ್ಟರ್ಸು ಅಲ್ಲ. ದೇ ಆರ್ ದಿ ಇಲ್ಲೀಗಲ್ ಎಂಟಿಟೀಸ್. ಅವರು ಇಲ್ಲೀಗಲ್ ಆಗಿ ಏನ್ ಮಾಡ್ತಿರ್ತಾರೆ, ಸ್ಟಾಕ್ ನ ಫ್ಲಕ್ಚುಯೇಷನ್ ಮಾಡಿಸ್ತಿರ್ತಾರೆ. ಜಾಸ್ತಿ ಎಲ್ಲಿ ನಡೆಯುತ್ತೆ ಅಂದರೆ ಸ್ಮಾಲ್ ಕ್ಯಾಪಲ್ಲಿ ನಡೆಯುತ್ತೆ. ಅಂದರೆ ಸ್ಮಾಲ್ ಕ್ಯಾಪ್ ಕಂಪ್ನಿಗಳಲ್ಲಿ ಏನು ಮಾಡ್ತಾರೆ, ಸುಮ್ಮನೆ ಸ್ಟಾಕ್ನ ಮೇಲಕ್ಕೆ ತಗೊಂಡು ಹೋಗ್ತಾರೆ 10%, 20% ಅಂತ. ಅದರಲ್ಲೂ ಕೂಡ 1000 ಕೋಟಿ ಮಾರ್ಕೆಟ್ ಕ್ಯಾಪ್ ಒಳಗಿರೋ ಕಂಪ್ನಿಗಳಲ್ಲಿ ಜಾಸ್ತಿ ಮಾಡ್ತಾರೆ. ಯಾಕಂದರೆ ಅಲ್ಲಿ ಮ್ಯಾನಿಪ್ಯುಲೇಟ್ ಮಾಡೋದು ವೆರಿ ಈಸಿ. ಒಂದು ಸ್ಟಾಕ್ನ ಏನಾದರೂ ಕಂಪ್ನಿ ಏನಾದರೂ 500 ಕೋಟಿ ವ್ಯಾಲ್ಯೂ ಇದ್ದಿದ್ರೆ ಇವನೇನಿಲ್ಲ, ಜಸ್ಟ್ ಒಂದು 10 ಕೋಟಿ 20 ಕೋಟಿ ಆ ಕಂಪ್ನಿನಲ್ಲಿ ಪಂಪ್ ಮಾಡಿದ್ರೆ ಅದು ಆರಾಮ್ಸೆ 20% ಅಪ್ಪರ್ ಸರ್ಕ್ಯೂಟ್ ಆಗುತ್ತೆ. ಒಂದು 2-3 ದಿವಸ ಹಿಂಗೆ ಮಾಡಿದ್ರೆ ತುಂಬ ಜನ ಏನು ಮಾಡ್ತಾರೆ, ಹೋಗಿ ಎಂಟ್ರಿ ಆಗ್ತಾರೆ. ಅಪ್ಪರ್ ಸರ್ಕ್ಯೂಟ್ ಆಗ್ತಿದೆ, ಇನ್ನೂ ಮೇಲೆ ಹೋಗುತ್ತಂತ ಹೋಗಿ ಎಂಟ್ರಿ ಆಗ್ತಾರೆ. ಎಂಟ್ರಿ ಆದಮೇಲೆ ಅವರು ಮೇಲಕ್ಕೆ ತಗೊಂಡು ಹೋಗ್ತಾರೆ. ಈಗ ತುಂಬ ಜನ ಹೋಗಿ ಇವನು ಫಸ್ಟ್ಗೆ ಒಂದು 20 ಕೋಟಿ ಅಂತ 40 ಕೋಟಿ ಇನ್ಫ್ಯೂಸ್ ಮಾಡ್ದ 500 ಕೋಟಿ ಕಂಪ್ನಿನಲ್ಲಿ. ಈಗ ಜನಗಳು ಬಂದ್ಬಿಟ್ಟು ಅವ್ರ ದುಡ್ಡು ಇನ್ಫ್ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ಟಾಕು ಸ್ವಲ್ಪ ದಿವಸದಲ್ಲೇ ಡಬಲ್ ಟ್ರಿಬಲ್ ಆಗೋಯ್ತು. ಅಂದರೆ 500 ಕೋಟಿ ಮಾರ್ಕೆಟ್ ಕ್ಯಾಪ್ ಇರೋದು ಸ್ವಲ್ಪ ದಿವಸದಲ್ಲೇ ಅದು 1000 ಕೋಟಿ ಆಯಿತು, 1200 ಕೋಟಿ ಮಾರ್ಕೆಟ್ ಕ್ಯಾಪ್ ಆಯಿತು. ಇವನೇನು ಮಾಡ್ತಾನೆ, 1200 ಕೋಟಿನಲ್ಲಿ ಎಲ್ಲ ಎಕ್ಸಿಟ್ ಮಾಡಿ ಹೊರಗೆ ಬಂದ್ಬಿಡ್ತಾನೆ. ಇವನೇನೇನು ಬೈ ಮಾಡಿರ್ತಾನೆ ಎಲ್ಲ ಎಕ್ಸಿಟ್ ಮಾಡಿ ಹೊರಗೆ ಬಂದ್ಬಿಡ್ತಾನೆ. ಅವಾಗ ಅದು ಬೈಯರ್ ಪ್ರೆಷರ್ ತಡ್ಕೊಳಕ್ಕಾಗ್ದಲೇ ಸ್ಟಾಕು ಲೋವರ್ ಸರ್ಕ್ಯೂಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಮೇಲ್ ಹೋಗ್ತಾ ಇದ್ರೆ ಎಲ್ಲರೂ ಬೈ ಮಾಡ್ತಾರೆ. ಒಂದೇ ಒಂದು ದಿವಸ ಲೋವರ್ ಸರ್ಕ್ಯೂಟ್ ಆದ್ರೆ ಏನು ಮಾಡ್ತಾರೆ, ಎಲ್ಲರೂ ಸೆಲ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಅವನು ಎಕ್ಸಿಟ್ ಆಗಿ ಹೊರಗೆ ಬಂದ್ಬಿಡ್ತಾನೆ. ಇದೇ ಆಪರೇಟರ್ಗಳು ಮಾಡೋದು. ಇದು ಕಂಪ್ಲೀಟ್ಲಿ ಇಲ್ಲಿಗಲ್. ಇದನ್ನ ಪಂಪ್ ಅಂಡ್ ಡಂಪ್ ಅಂತ ಕರೀತಾರೆ. ಇದು ಕಂಪ್ಲೀಟ್ಲಿ ಇಲ್ಲಿಗಲ್. ಈ ತರ ಮಾಡಿದ್ರೆ ಜೈಲ್ಗೆಲ್ಲ ಹೋಗ್ತಾರೆ. ಬಟ್ ಅವ್ರು ಸಿಗಾಕಣಲ್ಲ. ಹೆಂಗ್ ಮಾಡ್ತಾರೋ ಗೊತ್ತಿಲ್ಲ, ಬಟ್ ಸಿಗಾಕಣಲ್ಲ. ಅವ್ರ ಕೆಲಸನೇ ಇದೇನೆ. 100 ಕೋಟಿ ಇಟ್ಕೊಂತಾರೆ. 100 ಕೋಟಿ ಇಟ್ಕೊಂಡು ಆ ಸ್ಟಾಕ್ ನ ಮ್ಯಾನಿಪ್ಯುಲೇಟ್ ಮಾಡೋದು ಕೆಲಸ. ಸ್ಟಾಕ್ ನ ಮ್ಯಾನಿಪ್ಯುಲೇಟ್ ಮಾಡೋದು, ಎಕ್ಸಿಟ್ ಆಗೋದು. ದೇ ಮೇಕ್ ಲಾಟ್ ಆಫ್ ಮನಿ. ಬಟ್ ಸಿಗಾಕೊಂಡ್ರೆ ಕಂಪ್ಲೀಟ್ಲಿ ಬರೋ ದುಡ್ಡೆಲ್ಲ ಹೋಯ್ತು. ಇದರಿಂದನೇ ನಾವು ಜಾಸ್ತಿ ಹೇಳೋದು, ಸ್ಟಾಕ್ ಪ್ರೈಸ್ ಮೂವ್ಮೆಂಟ್ ಆಗ್ತಿದೆ ಅಂತ ಹೋಗಿ ಎಂಟ್ರಿ ಆಗಬೇಡಿ. ಸ್ಟಾಕ್ ಮೇಲೆ ಹೋದ ತಕ್ಷಣ ಅದು ಒಳ್ಳೆ ಕಂಪ್ನಿ ಅಲ್ಲ, ಸ್ಟಾಕ್ ಕೆಳಗೆ ಬಂದ ತಕ್ಷಣ ಅದು ಕೆಟ್ಟ ಕಂಪ್ನಿ ಅಲ್ಲ. ಒಂದೊಂದ್ಸಲ ಏನಾಗಿರುತ್ತೆ, ಸ್ಟಾಕ್ ಕೆಳಗೆ ಬಂದಿರುತ್ತೆ. ಸ್ಟಾಕು ಒಂದ್ಸಲ ನಿಮ್ಮ ಕೈಲಿ ಆ ಸ್ಟಾಕ್ನ ಕಿತ್ಕೊಳಕ್ಕೂ ಒಂದೊಂದ್ಸಲ ಹಂಗೆ ಮಾಡ್ತಾರೆ. ಏನಾಗುತ್ತೆ, ಒಂದೊಂದ್ಸಲ 20% ಲೋವರ್ ಸರ್ಕ್ಯೂಟ್ ಆಗ್ಬಿಟ್ರೆ ಎದ್ರಕೊಂಡೆಲ್ಲ ಸೆಲ್ ಮಾಡ್ತಾರ. ಎದ್ರಕೊಂಡು ಸೆಲ್ ಮಾಡ್ತಿದ್ದಾರೆ ಅಂದರೆ ನೀವೊಂದು ಇನ್ನೊಂದು 20% ಕೆಳಗೆ ತಗೊಂಬರ್ತೀರ. ಅದನ್ನು ಫಸ್ಟ್ ಅವನೊಂದ್ಸಲ 20% ಕೆಳಗೆ ತರಿಸ್ತಾನ, ನೀವೊಂದು 20-30% ಕೆಳಗೆ ತರಿಸ್ತೀರ. ಇದರಿಂದ ಅವನು ಲೋ ಲೆವೆಲಲ್ಲಿ ಬೈ ಮಾಡ್ತಾನೆ. ಅದನ್ನು ಅವನಿಗೆ 40% ಡಿಸ್ಕೌಂಟಲ್ಲಿ ಸಿಕ್ಕಂಗಾಯ್ತು, 40-50% ಡಿಸ್ಕೌಂಟಲ್ಲಿ ಸಿಕ್ಕಂಗಾಯ್ತು. ಆಮೇಲೆ ಒಂದು ಸ್ವಲ್ಪ ದಿವಸ ವೆಯ್ಟ್ ಮಾಡಿದಾಗ ಸ್ಟಾಕ್ ರಿಕವರಿ ಆದಾಗ ಸೆಲ್ ಮಾಡ್ತಾನೆ. ಅದಕ್ಕೇನೆ ಯಾವುದೋ ಒಂದು ಸ್ಟಾಕ್ ಕೆಳಗೆ ಬರ್ತಿದೆ ಅಂದರೆ ಅದು ಬ್ಯಾಡ್ ಕಂಪ್ನಿ ಅಂತಲ್ಲ, ಯಾವುದೇ ಒಂದು ಸ್ಟಾಕ್ ಮೇಲ್ ಹೋಗ್ತಿದೆ ಅಂದರೆ ಅದು ಗುಡ್ ಕಂಪ್ನಿ ಅಂತಲ್ಲ. ನಾವು ಫಂಡಮೆಂಟಲ್ನ ನೋಡಬೇಕು. ಟೆಕ್ನಿಕಲ್ನ ನಾನು ಅದಕ್ಕೆ ಅಷ್ಟು ಜಾಸ್ತಿ ಯೂಸ್ ಮಾಡಲ್ಲ. ಯಾಕಂದರೆ ಟೆಕ್ನಿಕಲಲ್ಲಿ ಈ ಥರ ರಾಂಗ್ ಇರುತ್ತೆ. 90% ಯಾರೋ ಮ್ಯಾನಿಪ್ಯುಲೇಟ್ ಮಾಡಿದ್ರು ಇರ್ಬೋದು. ಪ್ರೈಸ್ ಮೇಲೆ ಹೋಗ್ತಾ ಇದೆ ಅಂದರೆ ಒಳ್ಳೆ ಕಂಪ್ನಿ ಅಂತಲ್ಲ. ಅದಕ್ಕೇ ನಾವೇನು ಮಾಡಬೇಕು, ಟೆಕ್ನಿಕಲ್ನೂ ಬೇಕಾದ್ರೆ ಯೂಸ್ ಮಾಡಿ, ಟೆಕ್ನಿಕಲ್ನೂ ಯೂಸ್ ಮಾಡಿಕೊಂಡು ಫಂಡಮೆಂಟಲ್ ಮೇನ್. ಮೆಡಿಕಲ್ ರಿಪೋರ್ಟ್ ಹೇಳ್ತಾ ಇದೆ ಇವನಿಗೆ ಶುಗರ್ ಇದೆ, ಇವನು ಕಿಡ್ನಿನಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದೆ. ಅದೇ ಫಂಡಮೆಂಟಲ್ ಅಂತ. ಫಂಡಮೆಂಟಲ್ ನೋಡೋದ್ರಿಂದನೇ ನಾವು ಒಂದು ಸ್ಟಾಕಲ್ಲಿ ಎಂಟ್ರಿ ಮತ್ತು ಎಕ್ಸಿಟ್ ತಗೊಳ್ಬೇಕು. ಈ ಥರ ಪ್ರೈಸ್ ಮೂವ್ಮೆಂಟ್ ನೋಡಿ ತಗೊಳ್ಬಾರ್ದು. ಸರ್, ನಾನು ನ್ಯಾನೋ ಸೈನ್ಸ್, ನ್ಯಾನೋ ಟೆಕ್ನಾಲಜಿ, ನ್ಯಾನೋ ಮೆಟೀರಿಯಲ್ ಸಬ್ಜೆಕ್ಟ್ ಬಗ್ಗೆ ತುಂಬ ಇಂಟ್ರೆಸ್ಟಿಂಗ್ ಇದೆ. ಇದು ಭಾರತದ ಷೇರು ಮಾರುಕಟ್ಟೆಗೆ ಅಥವಾ ಮುಂದಿನ ತಂತ್ರಜ್ಞಾನದ ಮೇಲೆ ಯಾವ ಪರಿಣಾಮ ಬೀರಬಹುದು? ನ್ಯಾನೋ ಟೆಕ್ನಾಲಜಿ ಅಂದರೆ ಸಿಂಪಲಾಗಿ ಹೇಳ್ತೀನಿ ಕೇಳಿ, ನೀವು ಮೊಬೈಲಲ್ಲೂ ಯೂಸ್ ಮಾಡ್ತಿರೋದ್ರೆ ಚಿಪ್ ಇರುತ್ತಲ್ಲ, ಚಿಪ್ನ ನೀವು ನ್ಯಾನೋ ಟೆಕ್ನಾಲಜಿ ಅಂತ ಹೇಳ್ಬೋದು. ಅಂದರೆ ಬರ್ತಾ ಏನಾಗುತ್ತೆ, ಎಲ್ಲನೂ
ಒಂದೇದ್ರಲ್ಲಿ ಫಿಟ್ ಮಾಡಕ್ ಹೋಗ್ತಾರೆ. ಎಕ್ಸಾಂಪಲ್ಗೆ ಮರ್ಫಿಲಾನ ಎಕ್ಸಾಂಪಲ್ ತಗೊಳ್ತಾರೆ. ಇದರಲ್ಲಿ ಮರ್ಫಿಲಾ ಏನ್ ಹೇಳುತ್ತೆ, ಎವ್ರಿ 2 years ಒಂದ್ಸಲ ಚಿಪ್ ಪೊಟೆನ್ಶಿಯಲ್ ಡಬಲ್ ಆಗ್ತಾ ಹೋಗುತ್ತೆ. ಅಂದ್ರೆ ಈಗ ನೀವು ಯಾವ್ದೋ ಒಂದು ಮೊಬೈಲ್ ಯೂಸ್ ಮಾಡ್ತಿದ್ದೀರಾ, ಆ ಮೊಬೈಲ್ ಬಂದ್ಬಿಟ್ಟು 5 nanometer ಟೆಕ್ನಾಲಜಿನಲ್ಲಿ ವರ್ಕ್ ಆಗ್ತಾ ಇದೆ. ಇದೇ ರೀತಿ ಎಲ್ಲರೂ ಆ್ಯಪ್ನ ಡೆವಲಪ್ ಮಾಡ್ತಾರೆ, ಪ್ರತಿಯೊಂದು ಆ್ಯಪ್ನ ಡೆವಲಪ್ ಮಾಡ್ತಾರೆ. ಪ್ರತಿಯೊಂದು ಆ್ಯಪಲ್ಲೂ ಕೂಡ ಒಂದು ಏನಾದರೂ ಪ್ರಾಬ್ಲಮ್ ಇರುತ್ತಾ, ಮನುಷ್ಯರು ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದಾರೆ. ಪ್ರತಿಯೊಂದು ಆ್ಯಪಲ್ಲೂ ಒಂದು ಪ್ರಾಬ್ಲಮ್ ಇರುತ್ತೆ. ಅದನ್ನು ಡೆವಲಪರ್ಸು ಮತ್ತೆ ಆ್ಯಪ್ನ ಇನ್ನೂ ಚೆನ್ನಾಗಿ ಮಾಡಬೇಕು, ಇನ್ನೂ ಯೂಸರ್ ಫ್ರೆಂಡ್ಲಿ ಮಾಡಬೇಕಂತ ಟ್ರೈ ಮಾಡ್ತಾರೆ. ಅವಾಗ ಅದು ನ್ಯಾನೋಮೀಟರ್ ಸಪೋರ್ಟ್ ಮಾಡಬೇಕು. ಅವಾಗ ಏನಾಗುತ್ತೆ, ಹಿಂದೆ ಯೂಸ್ ಮಾಡ್ತಿರೋ ಪವರ್ಗಿನ್ನ ಜಾಸ್ತಿ ಪವರ್ ಬೇಕಾಗುತ್ತೆ. ಬಟ್ ಮೊಬೈಲ್ ಸೈಜ್ ಇಷ್ಟೇ ಇದೆಯಲ್ಲ, ಮೊಬೈಲ್ ಅಂತೂ ದೊಡ್ಡದು ಮಾಡೋಕ್ಕಾಗಲ್ಲ. ಅದಕ್ಕೆ ಆ ಮೊಬೈಲ್ನಲ್ಲೇ ಅಷ್ಟು ಪವರ್ನ ಕುಂಡ್ರಿಸ್ಬೇಕಂದ್ರೆ ನ್ಯಾನೋ ಟೆಕ್ನಾಲಜಿ ಇನ್ನೂ ಜಾಸ್ತಿ ಗ್ರೋ ಆಗಬೇಕು. ಯಾಕಂದರೆ ಆ ಚಿಪ್ಪು ಎಷ್ಟು ಸಣ್ಣದಾಗ್ತಾ ಬರುತ್ತೋ ಅಷ್ಟು ಪವರ್ಫುಲ್ ಆಗುತ್ತೆ ಅಂತ ಲೆಕ್ಕ. ಯಾಕಂದರೆ ಅಷ್ಟು ಜನ ಕೆಲಸ ಮಾಡಿರ್ತಾರೆ, ಅಷ್ಟು ಜನ ಅದ್ರ ಬಗ್ಗೆ ಥಿಂಕ್ ಮಾಡಿರ್ತಾರೆ. ನೀವು ನೋಡಿರ್ಬೋದು 1950ನಲ್ಲಿ IBM 5 MB 10 MB ಒಂದು ಸ್ಟೋರೇಜ್ನ ಎಷ್ಟು ದೊಡ್ಡ ಬಾಕ್ಸ್ ಆಗಿ ಒಂದು ಸ್ಟೋರ್ ರೂಮಲ್ಲಿ ಇಡ್ತಾ ಇರ್ತಾರೆ. ಬಟ್ ಇವಾಗ ಎಷ್ಟಿದೆ, ಅದು 1 TB ಜಸ್ಟ್ ಇಷ್ಟಲ್ಲೇ ಸಿಗುತ್ತೆ. ಅಂದ್ರೆ ಏನರ್ಥ, ಎಷ್ಟು ಸಣ್ಣದಾಗುತ್ತೋ ಅಷ್ಟು ಪವರ್ಫುಲ್ ಆಗುತ್ತೆ. ಇದೇ ಮರ್ಫಿಲಾ ಅಂತ. ಇದು ಎಲ್ಲ ಕಡೆ ವರ್ಕ್ ಆಗುತ್ತೆ. ಭಾರತೀಯ ಶೇರ್ ಮಾರ್ಕೆಟಲ್ಲಿ ಎಲ್ಲ ಕಡೆನೂ ವರ್ಕ್ ಆಗುತ್ತೆ. ಟೆಕ್ನಾಲಜಿ ಇಂಪ್ರೂವ್ ಆಗೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಬ್ರೋ, ನಾನು ಗೋಕಾಕಿಂದ ಸಡನ್ ಆಗಿ BSE ಶೇರ್ ಡೌನ್ ಆಯಿತು. ಯಾಕಾಯಿತು? 66%. ಪಿಕ್ ಮೈ ಕ್ವಶನ್ ಇನ್ ನೆಕ್ಸ್ಟ್ ವಿಡಿಯೋ. 66% ಡೌನ್ ಆಗಿಲ್ಲ, 2:1 ಬೋನಸ್ ಅನೌನ್ಸ್ ಮಾಡಿದ್ದಾರೆ. ಅಂದರೆ ನಿಮ್ಮ ಹತ್ರ ಏನಾದರೂ 1 ಶೇರ್ ಇದ್ದರೆ ಕಂಪ್ನಿ ನಿಮಗೆ 2 ಶೇರ್ ಎಕ್ಸ್ಟ್ರಾ ಕೊಟ್ಟಿದೆ. 2 ಶೇರ್ ಕೊಟ್ಟಿರೋದ್ರಿಂದ ನಿಮಗೆ ಕಮ್ಮಿ ಅಂತ ಕಾಣಿಸ್ತಾ ಇದೆ. ಇದು ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಬೋನಸ್ಸು ಸ್ಪ್ಲಿಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಬೋನಸ್ ಬಂದ್ಬಿಟ್ಟು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಬೋನಸ್ ಅಂದರೆ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. 2:1 ಕೊಟ್ಟಿದ್ದಾರೆ ಅಂದರೆ ಏನರ್ಥ, ನಿಮ್ಮದು 1 ಶೇರಿಗೆ 2 ಶೇರ್ ಕಂಪ್ನಿ ಕೊಟ್ಟಿದ್ದಾರೆ ಅಂತ. ಅಂದರೆ ಟೋಟಲ್ 3 ಶೇರ್ ಆಗುತ್ತೆ. 3 ಶೇರ್ ಆಗಬೇಕಂದ್ರೆ ಕಂಪ್ನಿ ಏನು ಎಲ್ಲೇನ ತಾಮನ್ ಕೊಡೋಕ್ಕಾಗುತ್ತಾ? ನಂಬರ್ ಆಫ್ ದ ಶೇರ್ನ ಇನ್ಕ್ರೀಸ್ ಮಾಡಬೇಕಾಗುತ್ತೆ. ಇಶ್ಯೂಡ್ ಕ್ಯಾಪಿಟಲ್ನ ಜಾಸ್ತಿ ಮಾಡಬೇಕಾಗುತ್ತೆ. ರಿಸರ್ವ್ಸಲ್ಲಿರೋ ಕ್ಯಾಪಿಟಲ್ನ ತಗೊಂಡೋಗ್ಬಿಟ್ಟು ಶೇರ್ ಕ್ಯಾಪಿಟಲ್ ಇಡುತ್ತಾರೆ. ಅದು ನಿಮಗೆ ಸ್ವಲ್ಪ ಇಲ್ಲಿ ಹೇಳಿದ್ರೆ ಕನ್ಫ್ಯೂಸ್ ಆಗುತ್ತೆ. ಸುಮ್ಮನೆ ಅರ್ಥ ಮಾಡ್ಕೊಳ್ಳಿ. 2:1 ಅಂದರೆ 3 ಶೇರ್ ಆಗುತ್ತಾ? 3 ಶೇರ್ ಅಂದರೆ ಏನರ್ಥ, 7,500 ರೂಪಾಯಿ ಶೇರ್ ಪ್ರೈಸ್ ಇರೋದು ಈಗ 2,500 ಆಗಿದೆ. ಅಂದರೆ /3 ಆಗಿದೆ. ಅದೇನೇದ್ರು 1:1 ಆಗಿದ್ರೆ, 1 ನಿಮ್ದಿರೋದು 1 ಕಂಪ್ನಿ ಕೊಡೋದು, ಅಂದರೆ 2 ಎಕ್ಸ್ಟ್ರಾ ಶೇರ್ ಆಯಿತಾ? 2 ಎಕ್ಸ್ಟ್ರಾ ಶೇರ್ ಅಂದರೆ ಏನಾಯಿತು, ಈಗ 5,000 ಏನಾದರೂ ಶೇರ್ ಪ್ರೈಸ್ ಇದ್ದಿದ್ರೆ /2 ಅಂದರೆ 2,500 ಆಗಿದೆ. ಈ ರೀತಿಯೇ ಅದು ವರ್ಕ್ ಆಗೋದು. ತಲೆ ಕೆಡಿಸ್ಕೊಂಬೇಡಿ, ನಿಮಗೆ ಜಾಸ್ತಿ ಶೇರ್ಸ್ ಬಂದಿರುತ್ತೆ. ಮೇ ಬಿ ಇವಾಗ ಬಂದಿಲ್ಲದಲ್ಲೇ ಇರ್ಬೋದು, 15 ದಿವಸ ಬಿಟ್ಟು ಬರುತ್ತೆ. ಹಾಯ್ ಬ್ರೋ, ನಾನು ನಿಮ್ಮ ಎಲ್ಲ ವೀಡಿಯೋಸ್ನು ನೋಡ್ತಿದ್ದೀನಿ, ನಿಮ್ಮಿಂದ ತುಂಬ ಕಲಿತಿದ್ದೀನಿ ನಾಲೆಡ್ಜ್ ಶೇರ್ ಮಾಡೋಕ್ಕೆ. ಪ್ಲೀಸ್ ಬ್ರೋ, ಈ P ಜಾಸ್ತಿ ಇದ್ದರೆ ಬೈ ಮಾಡಬೇಕು ಅಲ್ವಾ? ಬಟ್ ಶೇರ್ ಪ್ರೈಸ್ ಇನ್ನೂ 30-40% ಜಾಸ್ತಿ ಹೋಗುತ್ತೆ. ಸೊ ಬೈ ಮಾಡಬೇಕಾ ಬೇಡ? ಎಕ್ಸಾಂಪಲ್ 250 350 ಹೋದ್ರೂ P ಇಂಪಾರ್ಟೆಂಟ್ ಆಗುತ್ತೆ ಆ ಟೈಮ್ನಲ್ಲಿ. ನನಗೆ ಕ್ಲೀನಾಗಿ ಅರ್ಥ ಆಗಲಿಲ್ಲ ನೀವು ಏನು ಎಕ್ಸಾಂಪಲ್ ಹೇಳ್ತಿದ್ದೀರಾ ಅಂತ. 250 ರೂಪಾಯಿಂದ 350 ರೂಪಾಯಿ ಹೋದ್ರೂ P ಮ್ಯಾಟ್ರ್ ಆಗುತ್ತೆ. ಆಕ್ಚುಲಿ ಏನಂದರೆ, ನಾನು ಯಾವಾಗ P ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳ್ತೀನಿ, P ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಅದೇ ರೀತಿ P ಇಂಪಾರ್ಟೆಂಟೇ ಅಲ್ಲ. ಇದು 2 ರೀತಿನೂ ವರ್ಕ್ ಆಗುತ್ತೆ. ನೀವು Pನೇ ನೋಡಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ ನೀವು ನಿಮ್ಮಂಥ ಇದು ಯಾರೂ ಇಲ್ಲ ಅಂತ. ಯಾಕಂದರೆ P ಏನು ಹೇಳ್ತಾ ಇದೆ, ಪ್ರೆಸೆಂಟ್ಲಿ ಏನಾಗ್ತಿದೆ ಅದನ್ನು ಹೇಳ್ತಾ ಇದೆ. ಅದನ್ನೇ ಪ್ರೈಸ್ ಟು ಅರ್ನಿಂಗ್ ಅಂತ ಹೇಳ್ತಾರೆ. ಬಟ್ ನಾವು ಪೇ ಮಾಡೋದು ಯಾವತ್ತು ಪ್ರೆಸೆಂಟಿಗಲ್ಲ, ಫ್ಯೂಚರ್ಗೆ. ಫ್ಯೂಚರಲ್ಲಿ ಈ ಕಂಪ್ನಿ ಏನು ಅರ್ನ್ ಮಾಡುತ್ತೆ ಅನ್ನೋದ್ರ ಮೇಲೆ ನಾವು P ಪೇ ಮಾಡ್ತಿರ್ತೀವಿ. ಅದಕ್ಕೆ ನಾವು ಈ ಕಂಪ್ನಿ ಫ್ಯೂಚರಲ್ಲಿ ಏನು ಅರ್ನ್ ಮಾಡುತ್ತೆ ಅನ್ನೋದನ್ನ ತಿಳ್ಕೊಬೇಕು. ಎಕ್ಸಾಂಪಲ್ ಹೇಳ್ತೀನಿ ಕೇಳಿ, ಇದು ಒನ್ ಆಫ್ ದ ಗ್ರೇಟೆಸ್ಟ್ ಎಕ್ಸಾಂಪಲ್ ನನ್ನ ಪ್ರಕಾರ. ನಾನು ಅರ್ಥ ಮಾಡ್ಕೊಂಡಿರೋ ಪ್ರಕಾರ P ನೀಟಾಗಿ ಅರ್ಥ ಆಗುತ್ತೆ. ಇದರಲ್ಲಿ ಒಬ್ಬ ಹುಡುಗ ಇರ್ತಾನ, ಅವನಿಗೆ ತಿಂಗಳ 20,000 ಸಂಬಳ ಬರ್ತಿರುತ್ತೆ. ಇದರಲ್ಲಿ ಇವನು ಅದು ಇದು ಖರ್ಚಂತ ತೆಗೆದ್ಬಿಟ್ಟು ಒಂದು 5,000 ಸೇವ್ ಮಾಡ್ತಾನೆ. 5,000 ಸೇವ್ ಮಾಡ್ತಾನೆ ಅಂದರೆ ವರ್ಷಕ್ಕೆ ಎಷ್ಟಾಯ್ತು? 60,000 ಆಯಿತು. ಈಗ ನಾನು ಈ ಹುಡುಗನ ಮೇಲೆ ಇನ್ವೆಸ್ಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ನಾನು ಇನ್ವೆಸ್ಟ್ ಮಾಡ್ಬೇಕಾದ್ರೆ ನೀವು ಹೋಗಿ ಕೇಳ್ತೀನಿ, ಇವ್ನು ಹೇಳ್ತಾನೆ 30 P ನಂದು ಅಂತ ಹೇಳ್ತಾನೆ. ಅವನು 30 P ನಲ್ಲಿ ಟ್ರೇಡ್ ಆಗ್ತಾ ಇರ್ತಾನೆ. ಅಂದರೆ ವರ್ಷಕ್ಕೆ 60,000 ನೆಟ್ ಪ್ರಾಫಿಟ್ ಉಳಿತಾ? ನೆಟ್ ಪ್ರಾಫಿಟ್ ಅಲ್ಲಿ 30 ಅಂದ್ರೆ ಎಷ್ಟಾಯ್ತು? ಇವ್ನು ಟೋಟಲ್ ವ್ಯಾಲ್ಯೂ ಎಷ್ಟಾಯ್ತು? ಜಸ್ಟ್ ಎಕ್ಸಾಂಪಲ್ ಹೇಳ್ತಿದ್ದೀನಿ, ಹ್ಯೂಮನ್ಗೆ ಆ ಥರ ವ್ಯಾಲ್ಯೂ ಮಾಡೋಕ್ಕಾಗಲ್ಲ. ಎಕ್ಸಾಂಪಲ್ ಹೇಳ್ತಿದ್ದೀನಿ. ಈಗ ಒಂದು ವ್ಯಾಲ್ಯೂ ಎಷ್ಟಾಯ್ತು ಹೇಳಿ? 60,000ಕ್ಕೆ 10 P ಕೊಟ್ಟರೆ 6 ಲಕ್ಷ ಆಯಿತು. 20 P ಕೊಟ್ಟರೆ 12 ಲಕ್ಷ ಆಯಿತು. 30 P ಕೊಟ್ಟರೆ 18 ಲಕ್ಷ ಆಯಿತು. ಈಗ ಒಂದು ಇವ್ನು ಕೇಳ್ತಿರೋದು 30 P ಕೇಳ್ತಿದ್ದಾನೆ. ನಾನು ಕೇಳಿದೆ, ಯಾಕೆ ಗುರು 30 P ಕೇಳ್ತಿದ್ಯಾ, ಇದು ಜಾಸ್ತಿ ಆಗಲಿಲ್ವಾ ನಿನಗೆ ಅಂತ. ಆಮೇಲೆ ಅವನ ಹತ್ರ ಮಾತಾಡ್ತಾ ಗೊತ್ತಾಯಿತು, ಅವನು ಸ್ಕಿಲ್ ಕಲಿತಾ ಇದ್ದಾನೆ, ಹೊಸ ಸ್ಕಿಲ್ ಕಲಿತಿದ್ದಾನೆ. ಅವನಿಗೆ ಇಂಟ್ರೆಸ್ಟ್ ಇದೆ, ಅವನು ತುಂಬ ಪ್ಯಾಷನೇಟ್ ಆಗಿದ್ದಾನೆ, ಅವನಿಗೆ ಕಾನ್ಫಿಡೆಂಟ್ ಇದೆ. ಅವನು ಈ ಸಂಬಳ 5 ವರ್ಷ ಬಿಟ್ಟು ಇಷ್ಟೇ ಇರಲ್ಲ ಅಂತ. ಅವ್ನು ಹೇಳೋ ಪ್ರಕಾರ 5 ವರ್ಷ ಬಿಟ್ಟು ಅವ್ನ ಸಂಬಳ ಬಂದ್ಬಿಟ್ಟು 70,000 ಇರುತ್ತೆ ಅಂತ ಅನ್ಕೊಳ್ಳಿ. ನಾನು 5 ವರ್ಷಕ್ಕೆ ಹೋಗಿ ಥಿಂಕ್ ಮಾಡಿದ್ರೆ ಅವಾಗ ಅವನಿಗೆ ತಿಂಗಳ ಒಂದು 20,000 ಖರ್ಚಾಗುತ್ತೆ. ತಿಂಗಳ 50,000 ಉಳಿಸ್ತಾನೆ. ತಿಂಗಳ 50,000 ಉಳಿಸ್ತಾನೆ ಅಂದರೆ ವರ್ಷಕ್ಕೆ ಎಷ್ಟು ಉಳಿಸ್ದಂಗಾಯ್ತು? 6 ಲಕ್ಷ ಉಳಿಸ್ದಂಗಾಯ್ತು. ಈಗ ಸದ್ಯಕ್ಕೆ ಇವ್ನು ಇಯರ್ ಆನ್ ಇಯರ್ ಎಷ್ಟು ಗ್ರೋ ಆದಂಗಾಯ್ತು ಹೇಳಿ? 20,000ದಿಂದ 70,000 ತಗೊಂಡೋಗ್ಬೇಕಂದ್ರೆ ಇಯರ್ ಆನ್ ಇಯರ್ 30% ಎವ್ರಿ ಇಯರ್ ಗ್ರೋ ಮಾಡಬೇಕು ಅವನ ಇನ್ಕಮ್ನ. 30% ಎವ್ರಿ ಇಯರ್ ಗ್ರೋ ಮಾಡ್ತಿರೋದಕ್ಕೆ ನಾನು 30 P ಕೊಟ್ಟೆ ಅವನಿಗೆ. 30 P
ಕೊಟ್ಟು ತಗೊಂಡ್ಬಿಟ್ಟೆ, ಅವ್ನನ್ನ 18 ಲಕ್ಷಕ್ಕೆ ತಗೊಂಡು ನಮ್ಮ ಮನೆಗೆ ಬಂದು ಇಟ್ಕೊಂಡಿದ್ದೀನಿ ಅಂತ ಅನ್ಕೊಳ್ಳಿ. 18 ಲಕ್ಷಕ್ಕೆ ತಗೊಂಬಂದಿದ್ದೀನಿ. ಇವಾಗ ನಾನು 5 ವರ್ಷ ಬಿಟ್ಬಿಟ್ಟು ಅವನ್ನ ಸೆಲ್ ಮಾಡಕ್ಕೆ ಹೋಗ್ತೀನಿ. ಮಾರ್ಕೆಟಲ್ಲಿ ಹೋಗಿ ಯಾರಿಗೋ ತಗೊಳಕ್ಕೆ ಹೋಗಕ್ಕೆ ಸೆಲ್ ಮಾಡಕ್ಕೆ ಹೋಗ್ತೀನಿ. ಅವಾಗ ಈ ಗ್ರೋತ್ ರೇಟ್ ಇರುತ್ತಲ್ಲ, ಇವ್ನ ಸಂಬಳದ ಗ್ರೋತ್ ರೇಟು ಕಮ್ಮಿ ಆಗುತ್ತೆ. ಅಂದರೆ ಮುಂಚೆ ಥರ ಎವ್ರಿ ಇಯರ್ 30% ಗ್ರೋ ಆಗಲ್ಲ, 10% ಬಂದಿರುತ್ತೆ. ಬಿಕಾಸ್ ಆವ್ರೇಜ್ ಕಮ್ಮಿ ಸಂಬಳ ಇರೋದು ಫಾಸ್ಟಾಗಿ ಗ್ರೋ ಆಗುತ್ತೆ. ಒಂದ್ಸಲ ಸಂಬಳ ಜಾಸ್ತಿ ಆದಮೇಲೆ ಆವ್ರೇಜ್ ಸಂಬಳಕ್ಕೆ ಬರುತ್ತೆ, 10% ಬರುತ್ತೆ. ಇಯರ್ ಆನ್ ಇಯರ್ 10% ಗ್ರೋ ಹಾಕೊಂಡು ಹೋಗ್ತಾನೆ. ಅವಾಗ ನಾನು ಯಾರನ್ನ ಮಾರಕ್ಕೆ ಹೋಗ್ತೀನಲ್ಲ, ಅವನೇನು ಥಿಂಕ್ ಮಾಡ್ತಾನಂದ್ರೆ, ಇವನು ವರ್ಷದಿಂದ ವರ್ಷಕ್ಕೆ 10% ಗ್ರೋ ಆಗ್ತಿದ್ದಾನೆ, ನಾನು ಇವ್ನಿಗೆ ಕೊಡೋದೇ 10 PE ಅಂತ, ನಾನು ಕೊಡೋದೇ 10 PE, ಬೇಕಿರೋ ಕೊಡು, ಬಿಟ್ರೆ ಬಿಡು ಅಂತ. ಅದಕ್ಕೆ ನಾನೇನು ಯೋಚನೆ ಮಾಡ್ತೀನಿ, ನಾನೇ ಅನಾಲಿಸಿಸ್ ಮಾಡ್ತೀನಿ. ನಾನು 5 ವರ್ಷದಿಂದ ಬೈ ಮಾಡ್ಬೇಕಾರೆ ಇವನಿಗೀಗ ನಾನು 18 ಲಕ್ಷ ಕೊಟ್ಟು ಬೈ ಮಾಡ್ತಿದ್ದೀನಿ. 5 ವರ್ಷ ಬಿಟ್ಬಿಟ್ರೆ ಇವನು ವ್ಯಾಲ್ಯೂಯೇಷನ್ ಎಷ್ಟಿರ್ಬೋದು? ಅವಾಗ ಜನ ಇವನ್ನೇನು 30 PE ಕೊಟ್ಟು ತಗೊಳಲ್ಲ, ಅವಾಗ 10 PE ಕೊಟ್ಟು ತಗೊಳ್ತಾರೆ. ಅವಾಗ ಎಷ್ಟಿರ್ಬೋದು ಇವ್ನ ವ್ಯಾಲ್ಯೂಯೇಷನ್ ಅಂತ ಲೆಕ್ಕ ಮಾಡ್ತೀನಿ. ಹೆಂಗೆ ಅಂದರೆ, ಇವನು ಸಂಬಳ 70,000, ಅದರಲ್ಲಿ 50,000 ಸೇವ್ ಮಾಡ್ತಾನೆ. ವರ್ಷಕ್ಕೆ 6 ಲಕ್ಷ ಆಯಿತು. 6 ಲಕ್ಷಕ್ಕೆ 10 PE ಪೇ ಮಾಡಿದ್ರೆ ಎಷ್ಟಾಯಿತು? 60 ಲಕ್ಷ ಆಯಿತು. ಈಗ ನಾನು ಇವನ್ನ 18 ಲಕ್ಷಕ್ಕೆ ತಗೊಂಡ್ರು 30 PE ಕೊಟ್ಬಿಟ್ಟು ನಾಳೆ ಒಂದು ದಿವಸ ಕಮ್ಮಿ PEಗೆ ಸೆಲ್ ಮಾಡಿದ್ರು ಕೂಡ ನಾನು ಲಾಭ ಮಾಡ್ದಂಗೆ ಆಯ್ತಲ್ಲ. 18 ಲಕ್ಷದಲ್ಲಿ ಬೈ ಮಾಡಿ 60 ಲಕ್ಷದಲ್ಲಿ ಸೆಲ್ ಮಾಡ್ದಂಗೆ ಆಯಿತು. ಇವಾಗ ಹೇಳಿ, IP ಸ್ಟಾಕ್ ಬೈ ಮಾಡಬೇಕಾ ಬೇಡವಾ ಅಂತ. PE ಯಾವಾಗ್ಲೂ ಗ್ರೋತ್ ಮೇಲೆ ಇರುತ್ತೆ. ಕಂಪ್ನಿ ಯಾವ ರೀತಿ ಗ್ರೋ ಆಗ್ತಿದೆ ಅನ್ನೋದ್ರ ಮೇಲೆ ಇರುತ್ತೆ. ಎಷ್ಟು ಗ್ರೋತ್ ಇರುತ್ತೋ ಅಷ್ಟು PE ಜಾಸ್ತಿ ಇರುತ್ತೆ. ನೀವು ಈಗ ಡಿಕ್ಸಾನ್ ಟೆಕ್ನಾಲಜಿ ನೋಡಿರ್ಬೋದು. ಡಿಕ್ಸಾನ್ ಟೆಕ್ನಾಲಜಿ ಗ್ರೋತು 100% ಇದೆ. ಎವ್ರಿ ಇಯರ್ 100% ಗ್ರೋ ಆಗ್ತಿದೆ. ಅದಕ್ಕೆ ಆ ಕಂಪ್ನಿ PE 100 ಇದೆ. ಜಾಸ್ತಿ PE ಇರೋದ್ರ ಪ್ರಾಬ್ಲಮ್ ಏನಂದ್ರೆ, ಎವ್ರಿ ಇಯರ್ ಕಂಪ್ನಿ 100% ಗ್ರೋ ಆಗೋದು ಭಾರಿ ಕಷ್ಟ, ಅದನ್ನ ಸಸ್ಟೈನ್ ಮಾಡೋದು ಕಷ್ಟ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಎವ್ರಿ ಇಯರ್ 100% ಗ್ರೋ ಆಗ್ತಿದೆ ಅಂದ್ರೆ ಏನರ್ಥ? ಈ ವರ್ಷ 100 ಕೋಟಿ ಪ್ರಾಫಿಟ್ ಮಾಡಿದಾನ, ಮುಂದಿನ ವರ್ಷ 100% ಗ್ರೋತ್ ಅಂದ್ರೆ 200 ಕೋಟಿ ಆಯಿತು. ಅದ್ರ ಮುಂದಿನ ವರ್ಷ ಮತ್ತೆ 100% ಗ್ರೋತ್ ಅಂದ್ರೆ 200 ಕೋಟಿ ಇರೋ ಪ್ರಾಫಿಟ್ 400 ಕೋಟಿ ಆಯಿತು. 3 ವರ್ಷದಲ್ಲಿ 4 ಪಟ್ಟಾಯಿತು. ಅದೇ ರೀತಿ 4ನೇ ವರ್ಷದಲ್ಲಿ ಏನಾಯ್ತು? 8 ಪಟ್ಟಾಗುತ್ತೆ. 400 ಕೋಟಿ ಇರೋದು ಮತ್ತೆ 100% ಗ್ರೋತ್ ಅಂದ್ರೆ 8 ಪಟ್ಟಾಯಿತು. ಮತ್ತೆ 100% ಗ್ರೋತ್ ಇನ್ 4th ಇಯರ್ಸ್ ಅಂದ್ರೆ ಎಷ್ಟಾಗುತ್ತೆ? 8 ಇರೋದು 16 ಆಯಿತು. ಅಂದ್ರೆ 100 ಕೋಟಿ ಇರೋದು ಕೇವಲ 4ನೇ ವರ್ಷದಲ್ಲಿ 1600 ಕೋಟಿ ಆಯಿತು. 5ನೇ ವರ್ಷದಲ್ಲಿ ಅಲ್ಲಿಂದ 100% ಅಂದ್ರೆ 3200 ಕೋಟಿ ಆಯಿತು. ಅಂದರೆ ಕೇವಲ 5 ವರ್ಷದಲ್ಲೇ 32 ಪಟ್ಟಾಯಿತು ನೆಟ್ ಪ್ರಾಫಿಟ್. ಈ ಥರ ಗ್ರೋ ಆಗೋದು ಭಾರಿ ಕಷ್ಟ. ಅದಕ್ಕೇ ಸ್ವಲ್ಪ IP ಸ್ಟಾಕ್ಸ್ಗಳಲ್ಲಿ ಗ್ರೋತ್ ಜಾಸ್ತಿ ಇದ್ರೂ ಕೂಡ ನಮಗೆ ಸ್ವಲ್ಪ ಕಾಷಿಯಸ್ ಆಗಿರ್ತೀವಿ. ಯಾಕಂದರೆ ಗ್ರೋತ್ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಸ್ಟಾಕ್ನ ಹೊಡಿತಾರೆ, ಸರಿಯಾಗಿ ಬಿದ್ದುಬಿಡುತ್ತೆ ಕಂಪ್ನಿ. ಬಿಕಾಸ್ ಆ ಗ್ರೋತ್ನ ಸಸ್ಟೈನ್ ಮಾಡ್ಕೊಂಡು ಹೋಗೋದು ಭಾರಿ ಕಷ್ಟ. ದಟ್ ಈಸ್ ದ ರೀಸನ್ IP ಸ್ಟಾಕ್ಸ್ಗಳಂದ್ರೆ ಇಷ್ಟ ಆಗಲ್ಲ ನಮಗೆ. ಯಾಕಂದರೆ ಗ್ರೋತ್ ಇದ್ರೂ ಕೂಡ ಈ ಗ್ರೋತ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಕಷ್ಟ. ಗ್ರೋತ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಿಟ್ರೆ ಸಸ್ಟೈನ್ ಆಗಿಬಿಡುತ್ತೆ PE. ಆಮೇಲೆ ನಾಳೆ ಒಂದು ದಿವಸ PE ಕೆಳಗೆ ಬಂದರೂ ಕೂಡ ಮ್ಯಾಟ್ರ್ ಆಗಲ್ಲ. 32 ಪಟ್ಟು ಪ್ರಾಫಿಟ್ ಗ್ರೋತ್ ಆಗಿದೆ. ಸ್ಟಾಕು 8ರಿಂದ 10 ಪಟ್ಟು ಗ್ರೋತ್ ಆದರೂ ಸಾಕಲ್ಲ ನಮಗೆ, PE ಜಾಸ್ತಿ ಕೊಟ್ಟು ಬೈ ಮಾಡಿದಾಗ. ಈ ರೀತಿ ಇನ್ವೆಸ್ಟರ್ಸ್ ಥಿಂಕ್ ಮಾಡ್ತಾರೆ. PEನ ಈ ರೀತಿ ನೋಡಬೇಕು. ಸರ್, ಲೋ ಕಾಸ್ಟ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಹೇಳಿ ಕೊಡಕ್ಕಾಗುತ್ತಾ? ಐ ವಿಲ್ ಬಿ ಅ ಯೂಸರ್ ಫಾರ್ ಎ ಬಿಗಿನರ್. ನಿಮ್ಮ ಸಾಮಾಜಿಕ ಕಳಕಳಿ ತುಂಬಾ ಇಷ್ಟ ಆಯಿತು ಸರ್. ಬ್ರೋ, ಸ್ಟಾಕ್ ಮಾರ್ಕೆಟ್ನ ಕೋರ್ಸ್ ಆಗಿ ಸೆಲ್ ಮಾಡೋದು ಭಾರಿ ಕಷ್ಟ ನನ್ನ ಪ್ರಕಾರ. ಯಾಕಂದರೆ ಸ್ಟಾಕ್ ಮಾರ್ಕೆಟ್ ಅನ್ನೋದು ಒಂದು ಜರ್ನಿ. ಇಲ್ಲಿ ನಾವು ಎವ್ರಿ ಡೇ ಕಲಿತಾ ಇರಬೇಕು. ಮೇ ಬಿ ನಾವೇನು ಮಾಡ್ಬೋದು ಅಂದರೆ, ಬೇಸಿಕ್ಕಾಗಿ ಹೇಳ್ಕೊಡ್ಬೋದು. ಈ ರೀತಿ ಒಂದು ಸ್ಟಾಕ್ ಮಾರ್ಕೆಟ್ ವರ್ಕ್ ಆಗುತ್ತೆ ಅಂತ ಹೇಳ್ಕೊಡ್ಬೋದು. ಮ್ಯೂಚುವಲ್ ಫಂಡ್ ಅಂದರೆ ಏನು ಅಂತ ಹೇಳ್ಕೊಡ್ಬೋದು. ಅಥವಾ ಮತ್ತೆ ಫಂಡಮೆಂಟಲ್ ಅನಾಲಿಸಿಸ್ ಅಂದರೆ ಏನು ಅಂತ ಹೇಳ್ಕೊಡ್ಬೋದು. ಈ ಥರ ಸಪ್ರೇಟಾಗಿ ಒಂದು ಹೇಳ್ತಾನೆ ಇರಬೇಕು. ಎವ್ರಿ ಡೇ ನೀವೇ ಕಲಿತಿದ್ದೀರಲ್ಲ, Q&A ಯಾಕೆ ನೋಡ್ತೀರಾ? ಎವ್ರಿ ಡೇ ಏನಾದರೂ ಒಂದು ಎಕ್ಸ್ಪೆರಿಮೆಂಟ್ ಮಾಡಂಗಿದ್ರೆ ನೀವೇನೋ ಒಂದು ಕ್ವಶನ್ ಮಾಡಿದಾಗ ನನಗೆ ಅದು ಕಲಿಬೇಡಿ ಅಂತ ನನ್ನ ಮೈಂಡ್ನ ಓಪನ್ ಮಾಡಿಸುತ್ತೆ. ಈ ಥರನೂ ಥಿಂಕ್ ಮಾಡ್ಬೋದಲ್ಲ ಅಂತ ಓಪನ್ ಮಾಡಿಸುತ್ತೆ. ನಾನು ಹೊಸ್ದಾಗಿ ಕಲಿತಾ ಇದ್ದೀನಿ. ಈ ರೀತಿನೇ ಅರ್ಥ ಮಾಡ್ಕೊಳಕ್ಕಾಗುತ್ತೆ. ಸ್ಟಾಕ್ ಮಾರ್ಕೆಟ್ನ ಯಾವುದೇ ಕೋರ್ಸಿಂದ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಬೇಸಿಕ್ ಬೇಕು. ಬೇಸಿಕ್ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀವಿ, ಕಂಪ್ಲೀಟ್ಲಿ ಪ್ಲೇಲಿಸ್ಟೇ ಮಾಡಿದ್ದೀವಿ. ಬೇಸಿಕ್ ಆಫ್ ಸ್ಟಾಕ್ ಮಾರ್ಕೆಟ್ ಅಂದರೆ ಹೆಂಗೆ ವರ್ಕ್ ಆಗುತ್ತೆ, ಏನೇನೆಲ್ಲ ವರ್ಕ್ ಆಗುತ್ತೆ ಅಂತ. ಅದಾದಮೇಲೆ ಫಂಡಮೆಂಟಲ್ ಅನಾಲಿಸಿಸ್ದು ಒಂದು ಸಪ್ರೇಟ್ ಪ್ಲೇಲಿಸ್ಟ್ ಮಾಡಿದ್ದೀವಿ, ಕಂಪ್ಲೀಟ್ಲಿ ಫ್ರೀ. ಇದಕ್ಕೆ ಯಾವುದೇ ರೀತಿ ಚಾರ್ಜ್ ಗೀಸ್ ಏನು ಮಾಡಲ್ಲ, ಯೂಟ್ಯೂಬಲ್ಲೇ ಇದೆ, ನೀವು ಹೋಗಿ ಚೆಕ್ ಮಾಡ್ಕೊಬೋದು. ಅಲ್ಲೂ ಏನಾದರೂ ಡೌಟ್ ಬಂತ ನಿಮಗೆ, ಅದನ್ನ ನೋಡಿ ಏನಾದರೂ ಡೌಟ್ ಬಂತ, ಈಗ ಎಕ್ಸಾಂಪಲ್ಲು Q&A ಮಾಡ್ತಿರೋ ರೀಸನ್ನೇ ನೀವು ಕೇಳೋ ಕ್ವಶನ್ಗೆ ನಾನು ಆನ್ಸರ್ ಮಾಡೋಕ್ಕೆ. ಯಾಕಂದರೆ ಯಾವುದೋ ವೀಡಿಯೋದಲ್ಲಿ ವೀಕ್ಲಿ ಫುಲ್ ಒಂದು ಯಾವುದೋ ವೀಡಿಯೋ ಮಾಡಿರ್ತೀವಿ, ಯಾವತ್ತೋ ಒಂದು ಸಲ ವೀಡಿಯೋ ಮಾಡಿರ್ತೀವಿ. ಆ ವಿಡಿಯೋದಲ್ಲಿ ನಿಮ್ಗೇನೋ ಡೌಟ್ ಬಂದಿರುತ್ತೆ, ಅದು ಬಂದ್ಬಿಟ್ಟು ಆನ್ಸರ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ವಿಡಿಯೋ ಅದೇ ಥರನೇ ಅದು ನಿಮ್ಮೊಬ್ರಿಗೋಸ್ಕರ ಆನ್ಸರ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೇ Q&Aನಲ್ಲಿ ಬಂದ್ಬಿಟ್ಟು ನೀವು ನಿಮಗೆ ಇರೋ ಡೌಟ್ಗಳನ್ನ ಕೇಳ್ಬೋದು. ನನಗೆ ಗೊತ್ತಿರೋದನ್ನ ನಾನು ಆನ್ಸರ್ ಮಾಡ್ತೀನಿ. ನನಗೆ ಗೊತ್ತಿಲ್ಲ ಅಂದರೆ ನಾನು ಗೊತ್ತಿಲ್ಲ ಅಂತ ಹೇಳ್ತೀನಿ. ಈ ರೀತಿ ಕಲಿತಾ ಹೋಗಿ. ಸ್ಟಾಕ್ ಮಾರ್ಕೆಟಲ್ಲಿ ಕಲಿಯೋಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಬೆಸ್ಟ್ ರಿಸೋರ್ಸ್ ಅಂದರೆ ಯೂಟ್ಯೂಬು ಒಂಥರ ಯೂನಿವರ್ಸಿಟಿ ಇದ್ದಂಗೆ. ನಾನು ಏನೇನು ಕಲ್ತಿದ್ದೀನಿ ಇದುವರೆಗೂ ಮೋಸ್ಟ್ 50 to 60% ಯೂಟ್ಯೂಬಿಂದನೇ ಕಲ್ತಿರೋದು. ಯಾಕಂದರೆ ಇಲ್ಲಿ ಯೂಟ್ಯೂಬಲ್ಲಿ ಕ್ರಿಯೇಟರ್ಸ್ ಬಂದ್ಬಿಟ್ಟು ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇಲ್ದಲೆ ಹೇಳ್ತಾರೆ. ಅವ್ರು ತಿಳ್ಕೊಂಡಿರೋದನ್ನು ಬಂದು ಹೇಳ್ತಾರೆ. ಅವ್ರಿಗೆ ಆ್ಯಡ್ ರೆವೆನ್ಯೂ ಬರುತ್ತೆ, ಒಪ್ಕೊಳ್ಳೋಣ. ಬಟ್ ಸ್ಟಿಲ್ ಬಂದ್ಬಿಟ್ಟು ಹೇಳ್ತಾರಲ್ವಾ,
ನಾವು ಯೂಟ್ಯೂಬಿಂದ ಭಾಳ ಕಲಿಬೋದು, ಆದರೆ ನೀವು ಯೂಟ್ಯೂಬಲ್ಲಿ ಯಾರನ್ನ ಫಾಲೋ ಮಾಡ್ತಿದ್ದೀರಾ, ಏನನ್ನ ನೋಡ್ತಿದ್ದೀರಾ ಅನ್ನೋದು ಮ್ಯಾಟ್ರ್ ಆಗುತ್ತೆ. ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಒಂದು ಸಪ್ರೇಟ್ ಒಂದು ಚಾನಲ್ ಮಾಡ್ಕೊಳ್ಳಿ. ಸಪ್ರೇಟ್ ಒಂದು ಚಾನಲ್ ಮಾಡ್ಕೊಂಡು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ವೀಡಿಯೋಗಳನ್ನೇ ನೋಡ್ತಾ ಹೋಗಿ. ಆವಾಗ ಯೂಟ್ಯೂಬ್ ನಿಮಗೆ ಅದೇ ಥರ ವೀಡಿಯೋಗಳನ್ನ ರೆಕಮೆಂಡ್ ಮಾಡ್ತಾ ಹೋಗುತ್ತೆ. ಆವಾಗ ನೀವು ಬೇರೆ ಕಡೆ ತಲೆ ಕೆಡಿಸ್ಕೊಳಲ್ಲ. ನಿಮ್ಗೆ ಯಾವುದೇ ಸಬ್ಜೆಕ್ಟ್ ಬಗ್ಗೆ ಇಂಟ್ರೆಸ್ಟ್ ಇಲ್ಲಿ ಇದೇ ರೀತಿ ಕಾಪಿ ಮಾಡಿ. ನಿಮಗೆ ಸ್ಪೇಸ್ ಟೆಕ್ನಾಲಜಿ ಬಗ್ಗೆ ಇಂಟ್ರೆಸ್ಟ್ ಇದೆಯಾ, ಬರೀ ಅದ್ರ ಬಗ್ಗೆ ವೀಡಿಯೋ ನೋಡಿ. ಯೂಟ್ಯೂಬ್ ಇನ್ನೂ ಅದೇ ಥರ ವೀಡಿಯೋಗಳನ್ನ ರೆಕಮೆಂಡ್ ಮಾಡುತ್ತೆ. ಬೇರೆದನ್ನು ನೋಡೋಕ್ಕೆ ಹೋಗಬೇಡಿ. ಕಾಮಿಡಿ, ಫನ್ನು ಈ ಥರ ನೋಡೋಕ್ಕೆ ಸಪ್ರೇಟ್ ನಿಮ್ಮದು ಓನ್ ಅಕೌಂಟ್ ಯೂಸ್ ಮಾಡಿ. ಈ ಥರ ಪರ್ಟಿಕ್ಯುಲರ್ ಒಂದು ಸಬ್ಜೆಕ್ಟ್ ಬಗ್ಗೆ ನಾನು ಕಲಿಬೇಕನ್ನಂಗಿದ್ರೆ ಅದಕ್ಕೆ ಸಪ್ರೇಟ್ ಅಕೌಂಟ್ ಓಪನ್ ಮಾಡಿ. ಇದರಿಂದ ನೀವು ಡಿಸ್ಟ್ರಾಕ್ಷನ್ ಆಗೋದು ಕಮ್ಮಿ ಆಗುತ್ತೆ. ಈಗ ನೀವೇ ನಮ್ಮ ವೀಡಿಯೋ ನೋಡ್ತಿದ್ದೀರಾ ಅಂದರೆ ನಿಮ್ಮ ಕೆಳಗಡೆ ಆಲ್ರೆಡಿ ಎಷ್ಟೊಂದು ವೀಡಿಯೋಗಳು ಬರ್ತಾ ಇರ್ತವೆ. ನಿಮ್ಗೆ ಅದನ್ನು ಕ್ಲಿಕ್ ಮಾಡಿ ನೋಡೋಣ ಅನ್ನಿಸ್ತಿರುತ್ತೆ. ಯಾರು ಪೂರ್ತಿ ವೀಡಿಯೋ ನೋಡೋದಿಲ್ಲ, ಯಾಕಂದರೆ ಡಿಸ್ಟ್ರಾಕ್ಟ್ ಆಗ್ತಾ ಇರುತ್ತೆ. ಇನ್ನೊಂದು ಯಾರೋ ಬೇರೆ ಥರ ತಂಬ್ಲೈನ್ ಹಾಕಿರ್ತಾನೆ, ಅಲ್ಲೋಗಿ ನೋಡೋಣ ಅನಿಸುತ್ತೆ. ಈ ರೀತಿ ಆಗ ಕಾರಣದಿಂದ ನೀವು ಸರಿಯಾಗಿ ಏನು ಕಲಿಯೋಕ್ಕಾಗಲ್ಲ. ಇದರಿಂದ ಯೂಟ್ಯೂಬಲ್ಲಿ ನೀವು ಪೂರ್ತಿ ವಿಚಾರ ತಿಳ್ಕೊಳಲ್ಲ. ಅಂದರೆ ನಮ್ಮದು ಟೈಮ್ ಸ್ಪ್ಯಾಮ್ ಕಮ್ಮಿ ಆಗಿಬಿಟ್ಟಿದೆ. ನಾವು ಒಂದು ವೀಡಿಯೋನ ಲಾಂಗ್ ಟರ್ಮ್ವರೆಗೂ ನೋಡೋಕ್ಕೆ ನಮಗೆ ಪ್ರಾಬ್ಲಮ್ ಮಾಡ್ತಿದೆ. ಬಿಕಾಸ್ ನಮಗೆ ಬೇರೆ ಬೇರೆದು ಕರೀತಾ ಇದೆ. ಬಾ ನನ್ನನ್ನು ನೋಡು, ಇದ್ರ ಬಗ್ಗೆ ತಿಳ್ಕ, ಅದ್ರ ಬಗ್ಗೆ ತಿಳ್ಕ, ಲಾಟ್ ಆಫ್ ಇನ್ಫಾರ್ಮೇಷನ್. ನೀವು ನೀಟಾಗಿ ಯಾವುದೋ ಒಂದು ಸಬ್ಜೆಕ್ಟ್ ಬಗ್ಗೆ ಕಲಿತೀರಾ ಅಂದರೆ ನಾನು ಹೇಳಿದ್ನಲ್ಲ, ಆ ಸ್ಟ್ರಾಟಜಿ ಯೂಸ್ ಮಾಡಿ ಕಲಿಯೋದು ಈಸಿ ಆಗುತ್ತೆ. ಐ ಆಮ್ ಹೋಲ್ಡಿಂಗ್ HUL ಫ್ರಮ್ ಲಾಸ್ಟ್ 4 years ವಿತೌಟ್ ಎನಿ ಪ್ರಾಫಿಟ್. ವಾಟ್ ಈಸ್ ದ ಫ್ಯೂಚರ್ ಆಫ್ ದಿಸ್ ಇನ್ವೆಸ್ಟ್ಮೆಂಟ್? ನಾವು ಈ ಥರ ಫ್ಯೂಚರ್ ಆಫ್ ದಿ ಕಂಪನಿ ಮತ್ತು ಕಂಪ್ನಿ ಫ್ಯೂಚರಲ್ಲಿ ಏನಾಗುತ್ತೆ ಇದೆಲ್ಲ ಹೇಳಲ್ಲ ಬ್ರೋ. ಆ್ಯಸ್ ಅ ಬಿಸ್ನೆಸ್ ಆಗಿ ಹೇಳ್ಬೋದು. ಆ್ಯಸ್ ಅ ಬಿಸ್ನೆಸ್ ಆಗಿ ಈ ಬಿಸ್ನೆಸ್ ಏನಾಗ್ಬೋದು ಅಂತ ಹೇಳ್ಬೋದು. ಶೇರ್ ಪ್ರೈಸು, ಶೇರ್ ನಾಳೆ ಮೇಲೆ ಹೋಗುತ್ತೆ, ಡೌನ್ ಬರುತ್ತೆ, ಇವೆಲ್ಲ ಮಾತಾಡಲ್ಲ. ಯಾಕಂದರೆ ಇದು ಸೆಬಿ ರೂಲ್ಸ್ ಪ್ರಕಾರ ಇಲ್ಲಿಗಲ್. ಪಬ್ಲಿಕಲ್ಲಿ ಬಂದ್ಬಿಟ್ಟು ಒಂದು ಕಂಪ್ನಿನ, ಯಾಕಂದರೆ ನೀವು HUL ಬಗ್ಗೆ ಕೇಳ್ತೀರಾ, ನಿಮಗೆ ಇಂಟ್ರೆಸ್ಟ್ ಇರುತ್ತೆ. ನಾನೇನೋ ಹೇಳ್ತೀನಿ ಅಂತ ಎಲ್ಲರೂ HUL ಬೈ ಮಾಡ್ತಾರೆ, ಅಥವಾ ಅವ್ರ ಹತ್ರ ಇರೋ HULನ ಸೆಲ್ ಮಾಡ್ತಾರೆ. ಈ ರೀಸನಿಂದನೇ ಪಬ್ಲಿಕಲ್ಲಿ ಬಂದ್ಬಿಟ್ಟು ನಿಮ್ಮ ಒಪಿನಿಯನ್ ಕೊಡಬೇಡಿ ಅಂತಲೇ ಸೆಬಿ ಹೇಳುತ್ತೆ. ನಾನೊಂದು ಬಿಸ್ನೆಸ್ ಆಗಿ ಹೇಳ್ತೀನಿ ಅಷ್ಟೇ, ಬಿಸ್ನೆಸ್ ಯಾವ ರೀತಿ ಟರ್ನ್ ಆಗ್ತಾ ಇದೆ ಅಂತ. ನೀವು ನೋಡಿರ್ಬೋದು, HUL ಬಂದ್ಬಿಟ್ಟು ಗೊತ್ತಿರೋ ತುಂಬ ಜನಕ್ಕೆ FMCG ಕಂಪ್ನೀಸು. 5 ರಿಂದ 6 ವರ್ಷದ ಹಿಂದೆ ನಿಮ್ಮ ಬಾತ್ರೂಮಲ್ಲಿ ಅಥವಾ ನಮ್ಮ ಮನೆಗಳಲ್ಲಿ ಏನಾದರೂ ಪ್ರಾಡಕ್ಟ್ನ ಯೂಸ್ ಮಾಡ್ತಿದ್ದೀವಿ ಅಂದರೆ ಅದು ಆಲ್ಮೋಸ್ಟ್ ಆಲ್ ಎಲ್ಲ HUL ಪ್ರಾಡಕ್ಟೇ ಆಗ್ತಿದ್ವು. ಇವಾಗ ನಾನು ನೋಡ್ತಿರೋ ಪ್ರಕಾರ ನಮ್ಮ ಮನೆಯಲ್ಲೇ ನಮ್ಮ ಬಾತ್ರೂಮಲ್ಲಿ ಯಾವುದೂ HUL ಪ್ರಾಡಕ್ಟ್ ಇಲ್ಲ. ಪಾಂಡ್ಸು ಗಿಣ್ಸು ಇವ್ಯಾವೂ ಇಲ್ಲ, ಎಲ್ಲ ಚೇಂಜ್ ಆಗ್ತಿದ್ದಾವೆ. ಯಾಕಂದರೆ ನ್ಯೂ ಸ್ಟಾರ್ಟಪ್ ಕಂಪ್ನಿಗಳು ಬರ್ತಾ ಇದ್ದಾವೆ. ಆ ಕಂಪ್ನಿಗಳು ಜಾಸ್ತಿ ಇನೋವೇಷನ್ ಮಾಡ್ತಿದ್ದಾವೆ. ಕೆಮಿಕಲ್ ಫ್ರೀ ಬಗ್ಗೆ ತಲೆ ಕೆಡಿಸ್ಕೊತಿದ್ದಾವೆ, ಮತ್ತು ಆರ್ಸ್ ಕೆಮಿಕಲ್ನ ಯೂಸ್ ಮಾಡಲ್ಲ ಅಂತ ಬರ್ತಿದ್ದಾವೆ. ಶಾಂಪೂನು ನೋಡಿರ್ಬೋದು ನೀವು, ಪ್ಯಾರಾಬಿನ್ ಇರಲ್ಲ, ಸಲ್ಫೇಟ್ ಇರಲ್ಲ, ಈ ಥರ ಬರ್ತಾ ಇದ್ದಾವೆ. ಇದರಿಂದ ಏನಾಗ್ತಾ ಇದೆ, ಜನಗಳು ಈಗ ದುಡ್ಡು ಜಾಸ್ತಿ ಖರ್ಚು ಮಾಡಿದ್ರು ಪರವಾಗಿಲ್ಲ, ನನಗೆ ಕ್ವಾಲಿಟಿ ಪ್ರಾಡಕ್ಟ್ ಬೇಕು ಅಂತ ಕ್ವಾಲಿಟಿ ಕಡೆ ಶಿಫ್ಟ್ ಆಗ್ತಾ ಇದ್ದಾರೆ. ಅದನ್ನು ಈ ಸ್ಟಾರ್ಟಪ್ ಕಂಪ್ನಿಗಳು ಮಾಡ್ತಾ ಇದ್ದಾರೆ. HUL ಅದರಲ್ಲಿ ಹಿಂದೆ ಉಳ್ಕೊಂತ ಇದ್ದಾನೆ. ಯಾಕಂದರೆ ಇನ್ನೂ ಹಳೆ ಬ್ರ್ಯಾಂಡ್ಗಳನ್ನ ಜಾಸ್ತಿ ಪ್ರಮೋಟ್ ಮಾಡೋಕೆ ಹೋಗ್ತಾನೆ, ಪಾಂಡ್ಸು ಇವೇನೆ. ಅದಲ್ಲದೆ HUL ಹತ್ರ ಇನ್ನೊಂದು ಬೆನಿಫಿಟ್ ಇದೆ. ಅದೇನೆಂದರೆ HUL ಕ್ಯಾಶ್ ಕೌ ಮಿಷಿನ್. ಅಂದರೆ ಎವ್ರಿ ಕ್ವಾರ್ಟರು HUL ಕ್ಯಾಶ್ನ ಜನ್ರೇಟ್ ಮಾಡುತ್ತೆ. ಒಂಥರ ATM ಮಿಷಿನ್ ಥರ ಕ್ಯಾಶ್ನ ಜನ್ರೇಟ್ ಮಾಡುತ್ತೆ. ಈ ಥರ ಬೇರೆ ಕಂಪ್ನಿಗಳು ಜನ್ರೇಟ್ ಮಾಡೋದು ಕಷ್ಟ. ಎಕ್ಸಾಂಪಲ್, ಯಾವುದೋ ಒಂದು ಸ್ಟಾರ್ಟಪ್ ಕಂಪ್ನಿ ಆಗಿದ್ರೆ, ಸ್ಟಾರ್ಟಪ್ ಕಂಪ್ನಿ ಪ್ರಾಫಿಟಬಲ್ ಆಗೋಕ್ಕೆ 4-5 ವರ್ಷ ಬೇಕು. HUL ಹತ್ರ ಆಲ್ರೆಡಿ ಲಾಟ್ ಆಫ್ ಕ್ಯಾಶ್ ಇದೆ. ಕ್ಯಾಶ್ ಇದ್ರೆ ಏನು, ನಿಮ್ಮದು ದುಡ್ಡಿದೆ ಅಂದರೆ ಏನರ್ಥ, ನೀವು ಬೇರೆ ಬೇರೆ ಕಂಪ್ನಿಗಳನ್ನ ಅಕ್ವೈರ್ ಮಾಡ್ಬೋದು. ಅಂದರೆ ಆಲ್ರೆಡಿ ಯಾರು ಎಕ್ಸಿಸ್ಟಿಂಗಲ್ಲಿ ಚೆನ್ನಾಗಿ ಮಾಡ್ತಿದ್ದಾರೆ ಅವರು ದುಡ್ಡು ಕೊಟ್ಬಿಟ್ಟು ಕಂಪ್ನಿನೇ ತೊಗೊಂಡ್ಬಿಡೋದು. ಇದೇ ರೀತಿ ಹಿಂದೆಯಿಂದ HUL ಮಾಡ್ಕೊಂಬಂದಿರೋದು. ಬ್ರೂಕ್ ಬಾಂಡ್ ಅಂತ ಏನು ನೋಡ್ತಿರಲ್ವಾ, ರೆಡ್ ಲೇಬಲ್ಲು, ಇದು ಬಂದ್ಬಿಟ್ಟು ಬೇರೆ ಕಂಪ್ನಿ. ಬ್ರೂಕ್ ಬಾಂಡ್ ಅಂತ ಒಂದು ಶೇರ್ ಇತ್ತು, ಅದನ್ನು HUL ಬಂದ್ಬಿಟ್ಟು ಅಕ್ವೈರ್ ಮಾಡಿ HUL ಅಂಡರ್ ಹಾಕೊಂಡಿದ್ದು. ಮತ್ತು ನೀವು ಕ್ವಾಲಿಟಿ ವಾಲ್ಸ್ ಅಂತ ಏನು ನೋಡ್ತಿರಲ್ವ, ಐಸ್ ಕ್ರೀಮು, ಅದು ಕೂಡ ಸಪ್ರೇಟ್ ಇತ್ತು, ಅದನ್ನು HUL ಬೈ ಮಾಡಿದ್ದು. ಈ ರೀತಿ HUL ಎಲ್ಲ ಕಂಪ್ನಿಗಳು ಅಕ್ವೈರ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಬಿಕಾಸ್ ಕ್ಯಾಶ್ ಇದೆ. ಅದೇ ರೀತಿ ರೀಸೆಂಟಾಗಿ ಒಂದು ಸಿಂಪಲ್ ಅನ್ನೋ ಒಂದು ಕಂಪ್ನಿನ ಅಕ್ವೈರ್ ಮಾಡಿದ್ರು, ಫೇಸ್ ಕೇರ್ ಬ್ರ್ಯಾಂಡ್ ಅದು. ಆಮೇಲೆ ಮಿನಿಮಲಿಸ್ಟ್ ಅನ್ನೋ ಒಂದು ಬ್ರ್ಯಾಂಡ್ನ ಅಕ್ವೈರ್ ಮಾಡಿದ್ದಾರೆ. ಇದರಿಂದ ಏನಾಗುತ್ತೆ, ಇವರು ಕೂಡ ಮಾರ್ಕೆಟಲ್ಲಿ ಏನು ಟ್ರೆಂಡಿಂಗ್ ಇದೆ ಅದರಿಂದ ಹೋಗ್ತಾ ಇದ್ದಾರೆ. ನೀವು ಆ್ಯಕ್ಚುಲಿ ಯಾವುದೋ ರೂರಲ್ ಇಂಡಿಯಾದಲ್ಲಿ ನೋಡಿದಾಗ ನಿಮ್ಮ ಮನೇಲಿ ಕೂಡ ಹೇಳ್ಬೋದು, ಈ ಥರ ಯೂಸ್ ಮಾಡ್ತಿದ್ದಾರೆ ಬ್ರೋ, ಆ ಥರ ಇಲ್ಲ, ನಮ್ಮ ಮನೇಲಿ ಇನ್ನೂ ಪಾಂಡ್ಸೆ ಯೂಸ್ ಮಾಡ್ತಾರೆ, ನಮ್ಮ ಮನೇಲಿ ಇನ್ನೂ ಇದೇ ಯೂಸ್ ಮಾಡ್ತಾರೆ ಅಂತ. ಬಟ್ ಅರ್ಬನ್ ಇಂಡಿಯಾದಲ್ಲಿ ಕಲ್ಚರ್ ಚೇಂಜ್ ಆಗ್ತಾ ಇದೆ. ಅರ್ಬನ್ ಇಂಡಿಯಾದಲ್ಲಿ ಏನಾಗುತ್ತೆ, ಅದು 2-3 ವರ್ಷ ಬಿಟ್ಟು ರೂರಲ್ ಇಂಡಿಯಾಗೂ ಹೋಗುತ್ತೆ. ಬಿಕಾಸ್ ಆಫ್ ಇಂಟರ್ನೆಟ್ ಈಗ ಫಾಸ್ಟಾಗಿ ಹೋಗುತ್ತೆ. ಮುಂಚೆ ಲೇಟ್ ಆಗ್ತಿತ್ತು, 10 ವರ್ಷ ಬೇಕಾಗ್ತಿತ್ತು, ಈಗ ಫಾಸ್ಟಾಗಿ ಹೋಗುತ್ತೆ. ಇದನ್ನು ನೀವು ಇನ್ವೆಸ್ಟರ್ ಆಗಿದ್ರೆ ಫಾಲೋ ಮಾಡಿ, ಅರ್ಥ ಮಾಡ್ಕೊಳ್ಳಿ ಟ್ರೆಂಡ್ ಯಾವ ರೀತಿ ಶಿಫ್ಟ್ ಆಗ್ತಾ ಇದೆ ಅಂತ. ನೀವೇ ನೋಡಿದ್ರೆ ಮಾಮಾ ಅರ್ತ್ ವ್ಯಾಲ್ಯೂಯೇಷನ್ ಜಾಸ್ತಿ. ಆಮೇಲೆ ಪ್ರಾಡಕ್ಟು ಪರ್ಸ್ನಲಿ ಅಷ್ಟೊಂದು ನಮಗೇನು ಇಷ್ಟ ಆಗಲ್ಲ. ಅದು ಕೂಡ IPO ಬಂದಿದೆ, ಮಾಮಾ ಅರ್ತ್ ಕೂಡ ಲಿಸ್ಟ್ ಆಗಿದೆ. ವನಾಸ ಕನ್ಸ್ಯೂಮರ್ ಅಂತ ಇದೆ ನೋಡಿ, ಅದನ್ನು ಬೇಕಾದ್ರೆ ಟ್ರ್ಯಾಕ್ ಮಾಡಿ. ಬಟ್ ವ್ಯಾಲ್ಯೂಯೇಷನ್ ತುಂಬ ಜಾಸ್ತಿ, ತುಂಬ ಹೈ, ಸ್ಟಿಲ್ ಅವರು ಪ್ರಾಫಿಟಬಲ್ ಇಲ್ಲ. ಅದನ್ನು ಬೇಕಾದ್ರೆ ಟ್ರ್ಯಾಕ್ ಮಾಡಿ. ಈ ಥರ ಟ್ರೆಂಡಿಂಗ್ ಚೇಂಜ್ ಆಗ್ತಿರೋದನ್ನು ನೀವು ಒಪ್ಕೊಂಡ್ಲೇಬೇಕು. ಇಲ್ಲ ನನ್ನ ಅಪ್ಪ ಹಾಕಿದ ಆಲದ ಮರದ ಥರ ಅಕ್ಸೆಪ್ಟ್ ಮಾಡ್ತೀನಿ ಅಂದರೆ HUL ಇಸ್ ಅ ಲಾರ್ಜೆಸ್ಟ್ ಕಂಪ್ನಿ, FMCG ಕಂಪ್ನಿ, ಇದು ಯಾವತ್ತೂ ಮೇಲೆ ಹೋಗುತ್ತೆ ಅಂತ ಥಿಂಕ್ ಮಾಡೋದು ವೆರಿ ಡೇಂಜರಸ್. ಅದಕ್ಕೆ ಸ್ಟಾಕ್ ಅನಾಲಿಸಿಸ್ ಮಾಡೋದಕ್ಕಿಂತ ಬಿಸ್ನೆಸ್ ಅನಾಲಿಸಿಸ್ ಮಾಡಿ. ಬಿಸ್ನೆಸ್ ಅನಾಲಿಸಿಸ್ ಮಾಡಿದಾಗ ನಿಮಗೆ ಟ್ರೆಂಡ್ ಗೊತ್ತಾಗುತ್ತೆ. ನಂದಿನಿ ಕಂಪ್ನಿ ಸ್ಟಾಕ್ ಮಾರ್ಕೆಟಲ್ಲಿ ಯಾಕೆ ಲಿಸ್ಟ್ ಆಗಿಲ್ಲ? ಯಾಕಂದರೆ ನಂದಿನಿ ಬಂದ್ಬಿಟ್ಟು ಪ್ರೈವೇಟ್ ಕಂಪ್ನಿ ಅಲ್ಲ, ಅದು ಪಬ್ಲಿಕ್ ಕಂಪ್ನಿ, ಸೊಸೈಟಿ. ಅದು ರೈತರು ಅದಕ್ಕೆ ಶೇರ್ ಹೋಲ್ಡರ್ಸು, ಎಷ್ಟೋ ರೈತ ಸಂಘಗಳು ಅದಕ್ಕೆ ಶೇರ್ ಹೋಲ್ಡರ್ಸು.
ಅವರು ಪ್ರಾಫಿಟ್ ಮಾಡಬೇಕಂತ ಕಂಪ್ನಿ ನಡೆಸಲ್ಲ. ಯಾವತ್ತೂ ಈ ಥರ ಸಂಘಗಳು ಮಾಡಿರೋ ಕಂಪ್ನಿಗಳು ಯಾವತ್ತು ಹೆಂಗಿರ್ತಾವೆ ಅಂದರೆ ಪ್ರಾಫಿಟ್ ಮಾಡಬೇಕಂತ ಕಂಪ್ನಿನ ನಡೆಸಲ್ಲ. ಎಕ್ಸಾಂಪಲ್ ಅಮೂಲ್ ಕೂಡ ಇರ್ಬೋದು. ಅಮೂಲೂ ಸೊಸೈಟಿ ಕ್ರಿಯೇಟ್ ಮಾಡಿರೋದು ಒಂದು ಕಂಪನಿ. ಅವು ಶೇರ್ ಮಾರ್ಕೆಟಿಗೆ ಬಂದರೆ ಏನರ್ಥ ಅವ್ರು ಪ್ರಾಫಿಟ್ ಮಾಡಬೇಕಂತ. ಇಲ್ಲಿ ಎಮೋಷನ್ ವರ್ಕ್ ಆಗಲ್ಲ. ನೀವೇ ಕೇಳಲ್ಲ, ನೀವೇ 2 ದಿವಸ ಶೇರ್ ಮೇಲೆ ಹೋಗ್ಲಿಲ್ಲದ್ರೆ ಎಕ್ಸಿಟ್ ಮಾಡ್ತೀರಾ. ಇಲ್ಲಿ ಪ್ರಾಫಿಟ್ ಲೆಡ್ ಇಲ್ದಲ್ಲೇ ಕೆಲಸ ಮಾಡೋಕ್ಕಾಗಲ್ಲ. ನಂದಿನಿ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಸಬ್ಸಿಡಿ ಬೇಸ್ ಮೇಲೆ ವರ್ಕ್ ಆಗುತ್ತೆ. ನಂದಿನಿಗೆ ನೀವು ರೈತರ ಹತ್ರ ನೀವು ಹೇಳ್ಬೋದು, ರೈತರು 50 ರೂಪಾಯಿಗೆ ಹಾಲನ್ನ ಸೆಲ್ ಮಾಡ್ತಾರೆ, ನಮಗೆ ಬರೀ 36 ರೂಪಾಯಿ 33 ರೂಪಾಯಿ ಕೊಡ್ತಾರೆ ಅಂತ. ದೆರ್ ಇಸ್ ಎ ಲಾಟ್ ಆಫ್ ಕಾಸ್ಟ್ ಇರುತ್ತೆ. ತಗೊಂಡೋಗಿ ಅವ್ರು ಹಂಗೆ ಹಾಲನ್ನ ತಗೊಂಡೋಗಿ ಕೊಡಲ್ಲಲ್ಲ, ಅದರಿಂದ ಲಾಟ್ ಆಫ್ ಕಾಸ್ಟ್ ಇರುತ್ತೆ. ಅದನ್ನು ಪ್ಯಾಕೆಟಾಗಿ ತರೋ ಅಷ್ಟೊತ್ತಿಗೆ ನಂದಿನಿಗೆ ಸಖತ್ತು ದುಡ್ಡು ಖರ್ಚಾಗುತ್ತೆ. ಆ್ಯಕ್ಚುಲಿ ನಂದಿನಿ ಹಾಲನ್ನ ಲಾಸಲ್ಲಿ ಸೆಲ್ ಮಾಡ್ತಾ ಇದೆ. ಅವರು ಬೇರೆ ತುಪ್ಪ, ಬೆಣ್ಣೆ ಇದರಲ್ಲಿ ಲಾಭ ಮಾಡ್ತಿದ್ದಾರೆ. ಇದನ್ನು ನೀವು ಬಿಸ್ನೆಸ್ ಆಗಿ ಯೋಚನೆ ಮಾಡಬೇಕು. ಬಿಸ್ನೆಸ್ ಆಗಿ ನಂದಿನಿ ಏನಾದರೂ ಮಾರ್ಕೆಟಿಗೆ ಬಂದಾಗ ಮಾರ್ಕೆಟು ಬಿಡಲ್ಲ, ಅದನ್ನು ಪ್ರಾಫಿಟಬಲ್ ಮಾಡೋಕ್ಕೆ ಪುಷ್ ಮಾಡುತ್ತೆ. ಬಿಕಾಸ್ ಇನ್ವೆಸ್ಟರ್ ಬಿಡಲ್ಲ. ಅಲ್ಲಿಗೂ ಮಿಸ್ ಮ್ಯಾಚ್ ಆಗುತ್ತೆ. ಯಾಕಂದರೆ ಪ್ರಾಫಿಟಬಲ್ ಆಗಬೇಕಂದ್ರೆ ಏನು ಮಾಡಬೇಕು, ರೈತರ ಹತ್ರ ಕಮ್ಮಿ ದುಡ್ಡಿಗೆ ತಗೊಳ್ಬೇಕು. ರೈತರ ಹತ್ರ ಕಮ್ಮಿ ದುಡ್ಡಿಗೆ ತಗೊಂಡ್ರೆ ರೈತರು ಭಾಳ ದಿವಸ ನನಗೆ ಐಟಮ್ ಹಾಕಲ್ಲ. ಅಥವಾ ನೀನು ಮಾರ್ಕೆಟಲ್ಲಿ ಜಾಸ್ತಿ ರೇಟಿಗೆ ಸೆಲ್ ಮಾಡಬೇಕು. ಮಾರ್ಕೆಟಲ್ಲಿ 50 ರೂಪಾಯಿ ಇರೋ ಅಲ್ಲ 60 ರೂಪಾಯಿ 70 ರೂಪಾಯಿಗೆ ಸೆಲ್ ಮಾಡಬೇಕು. ನೀವು ಪ್ರೈವೇಟ್ ಕಂಪ್ನಿಗಳು ಸೆಲ್ ಮಾಡ್ತಾರಲ್ಲ, ಡೊಡ್ಲಾ ಇರ್ಬೋದು, ಬೇರೆ ಸೆಲ್ ಮಾಡ್ತಾರಲ್ಲ, ಆ ಥರ ಸೆಲ್ ಮಾಡಬೇಕು. ಈವನ್ ಅವರು ಕೂಡ ಇದೇ ಸ್ಟ್ರಾಟಜಿ ಯೂಸ್ ಮಾಡ್ತಾರೆ. ಹಾಲನ್ನ ಲಾಸಲ್ಲಿ ಮಾಡ್ತಾರೆ, ಬೈ ಪ್ರಾಡಕ್ಟ್ನ ಪ್ರಾಫಿಟಬಲಲ್ಲಿ ಸೆಲ್ ಮಾಡ್ತಾರೆ. ಯಾಕಂದರೆ ಹಾಲಲ್ಲಿ ಪ್ರಾಫಿಟ್ ಮಾಡೋದು ಭಾರಿ ಕಷ್ಟ. ಇದನ್ನು ಹೆಂಗೆ ಯೂಸ್ ಮಾಡ್ಕೊತಾರೆ ಅಂದರೆ, ಕಸ್ಟಮರು ನಮ್ಮ ಬ್ರ್ಯಾಂಡ್ನ ತಲೆಯಲ್ಲಿ ಇಟ್ಕೊಳ್ಳಿ ಅನ್ನೋಕ್ಕೋಸ್ಕರ ಯೂಸ್ ಮಾಡ್ತಾರೆ. ಎಕ್ಸಾಂಪಲ್, ಒಂದು ಬೀಡಾ ಅಂಗಡಿ ಸಿಗರೇಟ್ ಯಾಕೆ ಸೆಲ್ ಮಾಡುತ್ತೆ ಅಂದರೆ, ಬೀಡಾ ಅಂಗಡಿನಲ್ಲಿ ಅವ್ನು ಸಿಗರೇಟ್ ತಾಂತಿದ್ದಾನೆ ಅಂದರೆ ಬೀಡಾನು ತಾಂತಾನೆ ಅಂತ. ಇದೇ ರೀಸನಿಂದನೇ ನಂದಿನಿ ಮಾರ್ಕೆಟಲ್ಲಿ ಇಲ್ಲ, ಮುಂದೆನೂ ಬರಲ್ಲ. ಬ್ರೋ, ಐ ಆಮ್ ಸ್ಟಡಿಯಿಂಗ್ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಆ್ಯಂಡ್ ಐ ಗಾಟ್ ಬ್ಯಾಂಕ್ ಲೋನ್ for my education, but my scholarship is 1 lakh rupee per year. So what can I do with my scholarship amount? Please tell me. It is the 7th time asking, bro. ಸ್ಕಾಲರ್ಶಿಪ್ ಅಮೌಂಟ್ ತಗೊಂಡು ಏನು ಮಾಡೋಣ ಅಂತ ಹೇಳ್ತಿದ್ರೆ, ನಿಮ್ಮ ಕಾಲೇಜ್ ಫೀಸ್ ಯಾರು ಕಟ್ತಾರೆ ಬ್ರೋ? ನಿಮ್ಮ ಮನೆಯವ್ರು ಕಟ್ತಾರಾ? ಏನಾದರೂ ನಿಮ್ಮ ಸ್ಕಿಲ್ನ ಡೆವಲಪ್ ಮಾಡ್ಕೊಳಕ್ಕೆ ಅದರಲ್ಲಿ ಇನ್ವೆಸ್ಟ್ ಮಾಡಿ. ತುಂಬ ಜನ ಸ್ಕಾಲರ್ಶಿಪ್ನ ತಗೊಂಡೋಗಿ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಪ್ರಯೋಜನ ಇಲ್ಲ. ಯಾಕಂದರೆ ಈ 1 ಲಕ್ಷನ ನೀವು 10 ಲಕ್ಷ ಮಾಡೋ ಅಷ್ಟೊತ್ತಿಗೆ ಟೈಮ್ ಹಿಡಿಯುತ್ತೆ. ನೀವು ನಿಮ್ಮ ಸ್ಕಿಲ್ ಮೇಲೆ ಇನ್ವೆಸ್ಟ್ ಮಾಡ್ಕೊಳ್ಳಿ, ನಿಮ್ಮ ಎಬಿಲಿಟಿ ಮೇಲೆ ಇನ್ವೆಸ್ಟ್ ಮಾಡ್ಕೊಳ್ಳಿ, ನಿಮ್ಮ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡೋಕ್ಕೆ ಏನೆಲ್ಲ ಮಾಡ್ಬೋದು ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಳ್ಳಿ, ಕಾನ್ಫಿಡೆಂಟ್ ಆಗಿರಿ, ಜನ ನಿಮ್ಮನ್ನು ರೆಸ್ಪೆಕ್ಟ್ ಕೊಡೋಂಗೆ ಏನಾದರೂ ಮಾಡಿ. ಅಂದರೆ ಸ್ವಲ್ಪ ನಾಲೆಡ್ಜ್ ಅಕ್ವೈರ್ ಮಾಡಿ, ಅಥವಾ ಬೇರೆ ಸ್ಕಿಲ್ನ ಡೆವಲಪ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಆಪರ್ಚುನಿಟಿ ಸಿಗ್ತಾ ಹೋಗ್ತವೆ. ನೀವು ಇಂಜಿನಿಯರಿಂಗಿಂದನೇ ಕೆಲಸ ಮಾಡಬೇಕಂತೇನಿಲ್ಲ, ಬೇರೆ ಫೀಲ್ಡಿಂದನೂ ನಿಮಗೆ ಕೆಲಸಗಳು ಓಪನ್ ಆಗ್ತವೆ. ಇದರಿಂದ ನೀವು ಫ್ಯೂಚರಲ್ಲಿ ಅರ್ನ್ ಮಾಡೋ ಕೆಪಬಿಲಿಟಿ ಜಾಸ್ತಿ ಇರುತ್ತೆ. ಯಾಕೆ ಹೇಳ್ತಿದ್ದೀನಿ ಅಂದರೆ, ನೀವು ಆ ದುಡ್ಡನ್ನ ತಗೊಂಬಂದು ಇಲ್ಲಿ ಮಾರ್ಕೆಟಲ್ಲಿ ಹಾಕ್ತೀರಾ, 1 ಲಕ್ಷ ರೂಪಾಯಿನ ತಗೊಂಬಂದು ಮಾರ್ಕೆಟಲ್ಲಿ ಹಾಕ್ತೀರಾ. ಅದು 5 ಪಟ್ಟೆ ಮಾಡಿಬಿಟ್ಟಿದ್ರೆ, ಏನೋ ಭಯಂಕರ ರಿಸರ್ಚ್ ಮಾಡಿ ಅದನ್ನು 5 ಮಾಡಿದ್ದೀರಾ ಅಂದ್ಕೊಳ್ಳಿ. ನಾಳೆ ಒಂದು ದಿವಸ ನೀವು ಮತ್ತೆ ಎವ್ರಿ ಮಂತ್ ದುಡಿಯೋಕ್ಕೆ ಬೇಕಾಗಿರೋದು ನಿಮ್ಮ ಎಜುಕೇಷನ್. ಅಂದರೆ ಎಜುಕೇಷನ್ ಅಂದರೆ ಇಂಜಿನಿಯರಿಂಗ್ ಅಂತಲ್ಲ, ನಿಮ್ಮ ಎಬಿಲಿಟಿ ಟು ಸಾಲ್ವ್ ಪ್ರಾಬ್ಲಮ್ನ ಎಜುಕೇಷನ್ ಅಂತ ಕರೀತಾರೆ ಅಷ್ಟೇ. ಯಾವುದೇ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕಿರೋ ಒಂದು ಶಕ್ತಿನೇ ಎಜುಕೇಷನ್. ನೀವು ಯಾವುದೋ ಒಂದು ಸ್ಕಿಲ್ ಕಲಿತಾಗ ನೀವು ಮತ್ತೆ ಬೇರೆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗ್ತೀರಾ. ಅವಾಗ ಏನಾಗುತ್ತೆ, ನಿಮ್ಮ ಇನ್ಕಮ್ ರೈಸ್ ಆಗ್ತಾ ಹೋಗುತ್ತೆ. ಈ 1 ಲಕ್ಷ ನೀವು ಎಲ್ಲಿವರೆಗೂ ಓದ್ತಿದ್ದೀರಾ ಅಲ್ಲಿವರೆಗೂ ಮಾತ್ರ ಬರುತ್ತೆ. ಬಟ್ ನಿಮ್ಮ ಹತ್ರ ಸ್ಕಿಲ್ ಇದ್ದಾಗ ನಿಮ್ಮ ಹತ್ರ ಎಬಿಲಿಟಿ ಟು ಮೇಕ್ ಮನಿ ಇನ್ಕ್ರೀಸ್ ಆಗುತ್ತೆ. ಅಂದರೆ ನೀವು ವರ್ಷ ದುಡ್ಡು ಮಾಡೋದನ್ನ ಜಾಸ್ತಿ ಮಾಡ್ತೀರಾ. ಇದು ಲಾಂಗ್ ಟರ್ಮ್ ಸಸ್ಟೈನ್ ಆಗುತ್ತೆ. ಇನ್ನು 20 ವರ್ಷ ಆದರೂ ನೀವು ದುಡ್ಡು ಮಾಡ್ತಿರ್ತೀರಾ, 30 ವರ್ಷ ಹೋದ್ರೂ ದುಡ್ಡು ಮಾಡ್ತಿರ್ತೀರಾ. ಸ್ಕಾಲರ್ಶಿಪ್ ನಂಬ್ಕೊಂಡ್ಬಿಟ್ರೆ ಮ್ಯಾಕ್ಸಿಮಮ್ ಎಷ್ಟು ವರ್ಷ ಬರುತ್ತೆ ಸ್ಕಾಲರ್ಶಿಪ್? ಅದಕ್ಕೇನೆ ಆ ದುಡ್ಡನ್ನ ಕಂಪ್ಲೀಟ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಡಿ. ಒಂದು 50,000 ಇನ್ವೆಸ್ಟ್ ಮಾಡಿ, ಇನ್ನೊಂದು 50,000 ನಿಮ್ಮ ಮೇಲೆ ನೀವು ಖರ್ಚು ಮಾಡ್ಕೊಳ್ಳಿ. ಒಂದು ಒಳ್ಳೆ ಲ್ಯಾಪ್ಟಾಪ್ ತಗೊಂಡು ಯಾವುದನ್ನ ಸ್ಕಿಲ್ ಅಪ್ಡೇಟ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಯಾವುದನ್ನ ಏನಲ್ಲಿ ಹೊಸದಲ್ಲಿ ಏನಾಗ್ತಿದೆ ತಿಳ್ಕೊಳ್ಳಿ. ಅಂದರೆ ನಿಮ್ಮ ಇಂಟ್ರೆಸ್ಟ್ ಇರೋದು ಮಾತ್ರ ಮಾಡಿ, ಟ್ರೆಂಡಿಂದೆ ಹೋಗ್ಬೇಡಿ. ಟ್ರೆಂಡಿಂದೆ ಹೋದರೆ ಭಾಳ ದಿವಸ ನಡ್ಸೋಕ್ಕಾಗಲ್ಲ. ಟ್ರೆಂಡು 3 ದಿವಸ ಇರುತ್ತೆ, 4 ದಿವಸಕ್ಕೆ ಸ್ಟಾಪ್ ಆಗಿಬಿಡುತ್ತೆ. ಬಟ್ ನಮ್ಮದು ಕ್ಯೂರಿಯಾಸಿಟಿ ಇರುತ್ತಲ್ಲ, ಇಂಟ್ರೆಸ್ಟ್ ಇರುತ್ತಲ್ಲ, ಅದು 3 ದಿವಸಕ್ಕೆ ಸ್ಟಾಪ್ ಆಗಲ್ಲ. ಅದು ಲೈಫ್ ಲಾಂಗ್ ನಮ್ಮ ಜೊತೆ ಇರುತ್ತೆ. ಅದಕ್ಕೇ ಟ್ರೆಂಡಿಂದೆ ಹೋಗ್ಬೇಡಿ, ನಿಮ್ಮ ಪ್ಯಾಷನಿಂದೆ ಹೋಗಿ. ನಿಮ್ಗೆ ಏನು ಇಂಟ್ರೆಸ್ಟ್ ಅನಿಸುತ್ತೆ, ಏನು ಚೆನ್ನಾಗಿ ಅನಿಸುತ್ತೆ ಅದನ್ನು ಮಾಡಿ. ನಿಮ್ಮ ಮನೆಗೆ ಬೈಲಿ, ನಿಮ್ಮ ಮನೆಗೆ ಅದು ಮಾಡಬೇಡ ಇದು ಮಾಡಬೇಡ ಓದ್ಕ ಇವೆಲ್ಲ ಹೇಳ್ತಾರ ಹೇಳಿ. ಆದರೆ ನಿಮಗೇನು ಇಂಟ್ರೆಸ್ಟ್ ಇದೆ ಅದನ್ನು ಮಾಡಿ. ಇದರಿಂದ ಸಕ್ಸಸ್ ಆಗೋ ಚಾನ್ಸು ತುಂಬ ಜಾಸ್ತಿ ಇರುತ್ತೆ. ಎಲ್ಲ ದುಡ್ಡು ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಡಿ ಬ್ರೋ. ಮುಂದೆ ಸ್ಟಾಕ್ ಮಾರ್ಕೆಟಲ್ಲಿ ಜಾಸ್ತಿ ಜನ ಇನ್ವೆಸ್ಟ್ ಮಾಡೋಕ್ಕೆ ಬಂದರೆ ಆವಾಗ ಯಾರಿಗೆ ಜಾಸ್ತಿ ಪ್ರಾಫಿಟ್ ಆಗೋದು ಅಂತ ಸ್ಟಾಕ್ ಬಗ್ಗೆ ತಿಳಿಸಿ. ಇವೇ ಇದಾವಲ್ಲ ಬ್ರೋ, ಏಂಜಲ್ 1 ಮತ್ತು ವೆಲ್ತ್ ಮ್ಯಾನೇಜ್ಮೆಂಟ್ ಕಂಪ್ನಿ ಇದ್ದಾವೆ. ನಾನು ಇದ್ರ ಬಗ್ಗೆ ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಈವನ್ ನಮ್ಮ ಬಿಸ್ನೆಸ್ ಕೂಡ ವೆಲ್ತ್ ಮ್ಯಾನೇಜ್ಮೆಂಟೇ. ಈ ಇಂಡಸ್ಟ್ರಿ ಫ್ಯೂಚರಲ್ಲಿ ಸಖತ್ತು ಗ್ರೋ ಆಗುತ್ತೆ. ಯಾಕಂದರೆ ರಿಪೋರ್ಟ್ಗಳನ್ನು ಅದೇ ತೋರಿಸ್ತಾ ಇದ್ದಾವೆ. ಅಂದರೆ ನಾನು ರೀಸೆಂಟ್ಲಿ 2022 ರಿಪೋರ್ಟ್ ನೋಡಿದ್ದು, 2022 ಎಂಡಿಂಗಲ್ಲಿ ಅನ್ಸುತ್ತೆ. ನಮ್ಮ ಇಂಡಿಯಾದಲ್ಲಿ ಇಯರ್ಲಿ 1 crore ಟ್ಯಾಕ್ಸ್ನ ಫೈಲ್ ಮಾಡೋರು ನೆಕ್ಸ್ಟ್ 4 ಇಯರ್ಸಲ್ಲಿ ಡಬಲ್ ಆಗ್ತಾರೆ ಅಂತ. ಅಂದರೆ 25% CAGR ಈ ಇಂಡಸ್ಟ್ರಿ ಗ್ರೋ ಆಗುತ್ತೆ. ಒಂದ್ಸಲ ಜನ ಇನ್ಕಮ್ ಟ್ಯಾಕ್ಸ್ನ ಫೈಲ್ ಮಾಡ್ತಿದ್ದಾರೆ ಅಂದರೆ ಏನರ್ಥ, ಅದು ವೈಟ್ ಮನಿ ಅಂತ. ಈ ವೈಟ್ ಮನಿನ ಅವ್ರು ಯಾವುದೇ ಕಾರಣಕ್ಕೂ ತಗೊಂಡೋಗಿ ರಿಯಲ್ ಎಸ್ಟೇಟಲ್ಲಿ ಇರ್ಬೋದು, ಗೋಲ್ಡ್ ಇರ್ಬೋದು, ಈ ಥರದಲ್ಲಿ ಇನ್ವೆಸ್ಟ್ ಮಾಡಲ್ಲ. ಅವರು ಮಾರ್ಕೆಟ್ಗೆ ಬರ್ತಾರೆ, ಸ್ಟಾಕ್ ಮಾರ್ಕೆಟ್ಗೆ ಬರ್ತಾರೆ. ಯಾಕಂದರೆ ಸ್ಟಾಕ್ ಮಾರ್ಕೆಟಲ್ಲಿ ವೈಟ್ ಬಿಟ್ಟು ಇನ್ನೇನು ನಡೆಯಲ್ಲ. ಈ ರೀಸನಿಂದ ಈ ಇಂಡಸ್ಟ್ರಿ ಗ್ರೋ ಆಗುತ್ತೆ. ನಾರ್ಮಲ್ ರಿಟೇಲಿಂದ ಅಲ್ಲ,
ಜಾಸ್ತಿ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಷ್ಟು ದಿವಸ ಏನು ಮಾಡ್ತಿದ್ರು, ಅಲ್ಲೊಂದು ಬೇನಾಮಿ ಕಂಪ್ನಿ ಕ್ರಿಯೇಟ್ ಮಾಡೋದು, ಇಲ್ಲ ಬೇನಾಮಿ ಹೆಸರುಗಳಲ್ಲಿ ಇನ್ವೆಸ್ಟ್ ಮಾಡೋದು, ಈ ಥರ ಮಾಡ್ತಿದ್ರು. ಇವಾಗ ಜನ ಚೇಂಜ್ ಆಗ್ತಿದ್ದಾರೆ, ಯಾಕಂದರೆ ನಾಳೆ ಹೋಗಿ ಸಫರ್ ಮಾಡಬೇಕಾಗುತ್ತೆ. ನಾಳೆ ನೀನು ಇನ್ಕಮ್ನ ಬಚ್ಚಿಟ್ಬಿಟ್ಟು ಯಾವನೋ ಬೇರೆ ಹೆಸರಲ್ಲಿ ಮಾಡಿದ್ಯಾ ಅಂದರೆ ನಾಳೆ ಅವ್ನು ತಿರುಗಿ ಬಿದ್ದ ಅಥವಾ ಏನೋ ಪ್ರಾಬ್ಲಮ್ ಆದರೆ ನಾಳೆ ಒಂದು ದಿವಸ ಸಫರ್ ಮಾಡಬೇಕಾಗುತ್ತೆ. ಅದಕ್ಕೆ ಎಲ್ಲರೂ ವೈಟ್ ಕಡೆ ತಿರುಗ್ತಾ ಇದ್ದಾರೆ. ಇದರಿಂದ ಲಾಟ್ ಆಫ್ ಮನಿ ಮಾರ್ಕೆಟಿಗೆ ಬರುತ್ತೆ. ಅದರಿಂದ ಈ ಇಂಡಸ್ಟ್ರಿಗಳು ಗ್ರೋ ಆಗ್ತಾವೆ. ವೆಲ್ತ್ ಮ್ಯಾನೇಜ್ಮೆಂಟ್ ಕಂಪ್ನಿಗಳು 360 ಇದೆ, ನುವಾಮ ಇದೆ, ಮೋತಿಲಾಲ್ ಒಸ್ವಾಲ್ ಕೂಡ ವೆಲ್ತ್ ಮ್ಯಾನೇಜ್ಮೆಂಟ್ ಕಂಪ್ನಿ, ನಮ್ಮದು ಕೂಡ ವೆಲ್ತ್ ಮ್ಯಾನೇಜ್ಮೆಂಟ್ ಕಂಪ್ನಿ. ನಮ್ಮದ್ರಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ನಿಮಗೆ ಆಗಲ್ಲ. ಇದ್ರ ಬಗ್ಗೆ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ನಿಮಗೂ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಅಡ್ವೈಸ್ ಬೇಕಿದ್ದು, ನೀವು ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕಂದಂಗಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ನಿಮಗೆ ಗೂಗಲ್ ಫಾರ್ಮಲ್ಲಿ ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಅಭಿಬ್ರೋ, ಪವರ್ ಆಫ್ ಕಾಂಪೌಂಡಿಂಗ್ ಸ್ಟಾಕ್ಸ್ ಅಲ್ಲೂ ವರ್ಕ್ ಆಗುತ್ತಾ? ಪ್ಲೀಸ್ ಇದ್ರ ಬಗ್ಗೆ ತಿಳಿಸಿ. ಸ್ಟಾಕ್ ಅಲ್ಲ, ಪ್ರತಿ ಒಂದರಲ್ಲೂ ವರ್ಕ್ ಆಗುತ್ತೆ. ನೀವು ಡೈಲಿ ಊಟ ಮಾಡ್ತಿರಲ್ಲ, ಅದರಲ್ಲೂ ವರ್ಕ್ ಆಗುತ್ತೆ. ಪವರ್ ಆಫ್ ಕಾಂಪೌಂಡಿಂಗ್ ಎಲ್ಲ ಕಡೆ ವರ್ಕ್ ಆಗುತ್ತೆ. ಡುಮ್ಮುಕ್ಕಿರೋರು ಯಾಕೆ ಇನ್ನೂ ಡುಮ್ಮುಕ್ಕಾಗ್ತಾರೆ ಹೇಳಿ? ಅವ್ರ ಕೈಲಿ ಯಾಕೆ ತೆಳ್ಳಗಾಗಕ್ಕಾಗಲ್ಲ? ಯಾಕಂದರೆ ಅದೊಂದ್ಸಲ ಹ್ಯಾಬಿಟ್ ಕ್ರಿಯೇಟ್ ಆಗಿಬಿಟ್ರೆ ಪವರ್ ಆಫ್ ಕಾಂಪೌಂಡಿಂಗ್ ಆಗುತ್ತೆ. ಫಸ್ಟಿಗೆ ನೀನು ಡೈಲಿ ಒಂದ್ಸಲ ಹೋಗಿ ಮಸಾಲೆ ಪುರಿ ತಿಂತೀಯ ಹೊರಗಡೆ, ಅಥವಾ ಬೇರೆ ಏನೋ ಕನ್ಸ್ಯೂಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀಯ. ಅದು ರೂಢಿಯಾಗಿ ಡೈಲಿ 2, 3, 4 ಆಗೋಗ್ತಾ ಹೋಗುತ್ತೆ. ಅದು ನಿನಗೆ ಗೊತ್ತೇ ಆಗಲ್ಲ. ಇದೇನು ಮಾಡುತ್ತೆ, ನಿನ್ನ ಬಾಡಿ ಒಳಗೆ ಫ್ಯಾಟ್ ಸ್ಟೋರೇಜ್ ಮಾಡ್ತಾ ಹೋಗುತ್ತೆ. ಇದರಿಂದ ನೀನು ದಪ್ಪ ಆಗ್ತೀಯ. ಅದೇ ರೀತಿ ಎಣ್ಣೆ ಹೊಡೆಯೋದಿರ್ಬೋದು. ಎಣ್ಣೆ ಹೊಡೆಯೋದು ಫಸ್ಟಿಗೆ ಒಂದು ಕಲಿಯೋಕ್ಕೆ ಅಷ್ಟೇ, ನನಗೇನು ಇಂಟ್ರೆಸ್ಟ್ ಇಲ್ಲ, ಅಕೇಶ್ನಲ್ಲಿ ಕುಡಿತೀನಿ ಅಂತ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ 2 ಬಾಟ್ಲು, ಆಮೇಲೆ 3 ಬಾಟ್ಲು, ಆಮೇಲೆ ಪಿವೋಟು, ರೋಡಾಗ ಮಲ್ಕ, ಈ ಥರ ಆಗುತ್ತೆ. ಇದು ಪವರ್ ಆಫ್ ಕಾಂಪೌಂಡಿಂಗೇ ಅಲ್ವಾ? ಇನಿಷಿಯಲಿ ಸಣ್ಣದಿರುತ್ತೆ, ಹೋಗ್ತಾ ದೊಡ್ಡದಾಗುತ್ತೆ. ಪವರ್ ಆಫ್ ಕಾಂಪೌಂಡಿಂಗು ಸ್ಟಾಕ್ಸಲ್ಲ, ಎಲ್ಲ ಕಡೆನೂ ವರ್ಕ್ ಆಗುತ್ತೆ. ಜಿಮ್ಮಲ್ಲೂ ವರ್ಕ್ ಆಗುತ್ತೆ. ಜಿಮ್ಮಲ್ಲಿ ಫಸ್ಟ್ಗೆ ನೀವು ಹೋಗ್ಬಿಟ್ಟು ಸಣ್ಣ ಡಂಬಲ್ ಎತ್ತೀರಾ, ಸಣ್ಣ ಡಂಬಲ್ ಎತ್ತಿ ಮೈಕೈಯೆಲ್ಲ ನೋವು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಮಂತಲ್ಲೇ 2.5 kg ಡೈರೆಕ್ಟ್ 5 kg ಹೋಗಿರ್ತೀರಾ. ಅಂದರೆ ಡಬಲ್, ಒಂದೇ ತಿಂಗಳಲ್ಲಿ ಡಬಲ್ ಆಗಿದೆ. ಆಮೇಲೆ 10 kg, ಆಮೇಲೆ 15 kg, ಈ ಥರ ಮಾಡ್ಕೊಂಡು ಹೋಗ್ತೀರಾ. ಅಲ್ಲೂ ಪವರ್ ಆಫ್ ಕಾಂಪೌಂಡಿಂಗ್ ವರ್ಕ್ ಆಗುತ್ತೆ. ಇನಿಷಿಯಲಿ ನಿಮಗೆ ಏನು ಗೊತ್ತೇ ಆಗಲ್ಲ, ಏನು ವರ್ಕ್ ಆಗ್ತಿಲ್ಲ, ನಾನು ಇಷ್ಟೆಲ್ಲ ವರ್ಕೌಟ್ ಮಾಡ್ತಿದ್ದೀನಿ, ಬಾಡಿ ಏನು ರಿಸಲ್ಟೇ ತೋರಿಸ್ತಿಲ್ಲ ಅಂತಿರುತ್ತೆ. ಬಟ್ ಆದರೆ ಇದು ಡಿಸಿಪ್ಲಿನಿಂದ ನೀವು ಮಾಡಿ ಬಾಡಿ ನಿಧಾನಕ್ಕೆ ರಿಸಲ್ಟ್ ತೋರ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲೂ ಕೂಡ ಪವರ್ ಆಫ್ ಕಾಂಪೌಂಡಿಂಗ್ ವರ್ಕ್ ಆಗುತ್ತೆ. ಪ್ರತಿ ಒಂದು ಇಂಡಸ್ಟ್ರಿನಲ್ಲೂ ವರ್ಕ್ ಆಗುತ್ತೆ. ನೀವು ನಾಲೆಡ್ಜ್ನ ಅಕ್ವೈರ್ ಮಾಡ್ತಿರಲ್ಲ, ನಾಲೆಡ್ಜ್ ಕೂಡ ಪವರ್ ಆಫ್ ಕಾಂಪೌಂಡಿಂಗ್ಗೆ. ಪ್ರತಿ ದಿವಸನೂ ನೀವೇನಾದರೂ ವಿಷಯ ಕಲಿತಾ ಇದ್ರೆ ಪವರ್ ಆಫ್ ಕಾಂಪೌಂಡಿಂಗ್ ಭಯಂಕರ ವರ್ಕ್ ಆಗುತ್ತೆ. ಹೆಂಗಂದ್ರೆ ಕನೆಕ್ಟಿಂಗ್ ಡಾಟ್ಸ್ ಅಂತ ಕರಿತೀವಿ. ನೀವು ಡಾಟ್ನ ಕನೆಕ್ಟ್ ಮಾಡೋದು ಈಸಿ ಆಗಿಬಿಡುತ್ತೆ. ಯಾರೋ ಒಬ್ಬ ವ್ಯಕ್ತಿ ಅವನಿಗೆ ಬಿಸ್ನೆಸ್ಸಲ್ಲಿ ಸಖತ್ತು ನಾಲೆಡ್ಜ್ ಇದೆ, ಎಲ್ಲ ಬಿಸ್ನೆಸ್ನು ಓದಿ ತಿಳ್ಕೊಂಡ್ಬಿಟ್ಟಿದ್ದಾನೆ, ಸ್ಟಾಕ್ ಮಾರ್ಕೆಟಲ್ಲೂ ಎಲ್ಲ ಕಡೆನೂ ಓದಿ ತಿಳ್ಕೊಂಡ್ಬಿಟ್ಟಿದ್ದಾನೆ, ಅವ್ನಿಗೆ ಬಿಸ್ನೆಸ್ ಬಗ್ಗೆ ಭಯಂಕರ ನಾಲೆಡ್ಜ್ ಇದೆ. ನಾಳೆ ಒಂದು ಡೀಲ್ ಬಂತು ಅವ್ನಿಗೆ, ಈ ಬಿಸ್ನೆಸ್ನ ನೀನು ಬೈ ಮಾಡ್ತೀಯ, ಇಲ್ಲ ಜಾಸ್ತಿ ದಿವಸ ಟೈಮ್ ಇಲ್ಲ ಅಂತ. ಅವಾಗ ಅವನು ಆ ಡೀಲ್ ಮಾಡೋಕ್ಕೆ ಜಾಸ್ತಿ ಟೈಮ್ ತೊಗೊಳಲ್ಲ. ಯಾಕಂದರೆ ಅವನ ಹತ್ರ ಹಿಂದ್ಗಡೆ ಡಾಟ್ ಕನೆಕ್ಟ್ ಆಗಿರುತ್ತೆ, ಕನೆಕ್ಟ್ ಮಾಡುತ್ತೆ. ಈ ಬಿಸ್ನೆಸ್ ಇಷ್ಟು ಪ್ರಾಫಿಟ್ ಮಾಡುತ್ತೆ, ಇಷ್ಟು ಲಾಸ್ ಮಾಡುತ್ತೆ, ಹಿಂಗಾಗುತ್ತೆ ಅಂತ ಎಲ್ಲ ಗೊತ್ತಿರುತ್ತೆ. ಹೊಸಬ ಮಾಡೋಕ್ಕಾಗುತ್ತೆ ಅದನ್ನು? ಹೊಸಬ ಮಾಡಲಿ ನೋಡೋಣ, ಅವ್ನು ಏನು MBA ಮಾಡ್ಕೊಂಬಂದು, ಏನು CA ಮಾಡ್ಕೊಂಬಂದ್ರು ಮಾಡೋಕ್ಕಾಗಲ್ಲ. ಯಾಕಂದರೆ ಹಿಂದೆಯಿಂದ ಡೇಟಾ ಕಲೆಕ್ಟ್ ಆಗಿರಬೇಕು. ಅಲ್ಲೂ ಪವರ್ ಆಫ್ ಕಾಂಪೌಂಡಿಂಗ್ ವರ್ಕ್ ಆಗುತ್ತೆ. ಇದೇ ರೀತಿಯೇ ಇನ್ಸ್ಟಾಗ್ರಾಮ್ನ ಮಾರ್ಕ್ ಜುಗರ್ಬರ್ಗ್ ಬೈ ಮಾಡಿದ್ದು. ನಿಮಗೆ ಸ್ಟೋರಿ ಗೊತ್ತಿಲ್ಲ ಅನ್ಸುತ್ತೆ. ಮಾರ್ಕ್ ಜುಗರ್ಬರ್ಗ್ ಇನ್ಸ್ಟಾಗ್ರಾಮ್ನ ಬೈ ಮಾಡೋಕೆ ಹೋದಾಗ, ಇನ್ಸ್ಟಾಗ್ರಾಮ್ ಬಂದ್ಬಿಟ್ಟು ಫೇಸ್ಬುಕ್ದಲ್ಲ, ಅದನ್ನು ಬೈ ಮಾಡಿರೋದು. ಮುಂಚೆ ಕೆವಿನ್ನು ಇನ್ಸ್ಟಾಗ್ರಾಮ್ನ ಫೌಂಡ್ ಮಾಡಿರ್ತಾನೆ. ಇನ್ಸ್ಟಾಗ್ರಾಮ್ ರ್ಯಾಪಿಡ್ಲಿ ಗ್ರೋ ಆಗ್ತಿರುತ್ತೆ. ಆಗ ಟ್ವಿಟ್ಟರ್ ಹೋಗ್ಬಿಟ್ಟು ಇನ್ಸ್ಟಾಗ್ರಾಮ್ಗೆ ಆಫರ್ ಮಾಡ್ತಾನೆ, $500 million ಕೊಡ್ತೀನಿ, ನನಗೆ ಕೊಡು ಅಂತ. ಅವ್ನು ಹೇಳಿರ್ತಾನೆ ಡೀಲ್ನ ಮಂಡೇ ಮಾಡೋಣ, ಯಾಕಂದರೆ ಸಾಟರ್ಡೆ ಸಂಡೇ ರಜಾ ಇರುತ್ತೆ, ಡೀಲ್ ಮಾಡೋದು ಬೇಡ, ಮಂಡೇ ಮಾಡೋಣ ಅಂತ ಹೇಳೋಗಿರ್ತಾನೆ. ಇವನು ಒಪ್ಕೊಂಡು ಬಿಟ್ಟಿರ್ತಾನೆ ಕೆವಿನ್. ಮಾರ್ಕ್ ಜುಗರ್ಬರ್ಗ್ ಹೋಗ್ಬಿಟ್ಟು ಶನಿವಾರ ಹೋಗಿ ಮಾತಾಡ್ತಾನೆ, ಈ ಇನ್ಸ್ಟಾಗ್ರಾಮ್ ನನಗೆ ಸೆಲ್ ಮಾಡಬೇಕು, ನಾನು ನಿನಗೆ $1 billion ಕೊಡ್ತೀನಿ ಅಂತ ಹೇಳ್ತಾನೆ. 500 million-ಗೂ 1 billion-ಗೂ ಡಬಲ್ ಇದ್ದಂಗೆ, 500 million 1,000 million ಇದ್ದಂಗೆ ಡಬಲ್ ಕೊಡ್ತೀನಿ ಅಂತ ಹೇಳ್ತಾನೆ. ಒಂದೇ ದಿವಸದಲ್ಲಿ ಡಬಲ್ ಸಿಗ್ತಿದೆ ಅಲ್ಲ. ಆದರೆ ಇವನೊಂದು ರೂಲ್ಸ್ ಹಾಕ್ತಾನೆ, ಏನಂದರೆ ಈ ಡೀಲ್ನ ನೀನು ಭಾನುವಾರನೇ ಕ್ಲೋಸ್ ಮಾಡಬೇಕು, ಈಗ ನಾಳೆನೇ ಕ್ಲೋಸ್ ಮಾಡಬೇಕು, ಸೋಮವಾರ ಆದರೆ ಈ ಡೀಲ್ ಕ್ಯಾನ್ಸಲ್ ಅಂತ ಹೇಳ್ತಾನೆ. ಅವನು ಇಮಿಡಿಯೇಟ್ಲಿ ಒಪ್ಕೊಂತಾನೆ. ಯಾರು ಬಿಡ್ತಾರೆ ಡಬಲ್ ಸಿಕ್ಕರೆ? ಇಮಿಡಿಯೇಟ್ಲಿ ಒಪ್ಕೊಂತಾನೆ, ಡೀಲ್ ಕ್ಲೋಸ್ ಆಗುತ್ತೆ, ಭಾನುವಾರ ಡೀಲ್ ಮುಗ್ದೋಗುತ್ತೆ. ಇವತ್ತು ಇನ್ಸ್ಟಾಗ್ರಾಮ್ ವರ್ತ್ ಎಷ್ಟು? ಈ ರೀತಿ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಇಮಿಡಿಯೇಟ್ಲಿ ಡಿಸಿಷನ್ ತೊಗೊಳಕ್ಕೆ ಹಳೆ ಡೇಟಾಗಳು ವರ್ಕ್ ಆಗ್ತಾವೆ. ಬಿಕಾಸ್ ಪಟ್ ಅಂತ ಡಿಸಿಷನ್ ತೊಗೊಳ್ಬೋದಲ್ಲ, ಇದು ಇಷ್ಟು ಲಾಭ ಆಗುತ್ತೆ, ಇಷ್ಟು ಲಾಭ ಆಗಲ್ಲ, ಇಷ್ಟು ಮುಂದೆ ಹಿಂಗಾಗಲ್ಲ, ಎಲ್ಲ ಗೊತ್ತಾಗ್ಬಿಡುತ್ತೆ. ಅದೇ ನಾರ್ಮಲ್ ಜನಗಳು ಥಿಂಕ್ ಮಾಡೋಕ್ಕೆ ಟೈಮ್ ಹಿಡಿಯುತ್ತೆ. ಇಲ್ಲೂ ಕೂಡ ಪವರ್ ಆಫ್ ಕಾಂಪೌಂಡಿಂಗ್ ವರ್ಕ್ ಆಗುತ್ತೆ. ಪವರ್ ಆಫ್ ಕಾಂಪೌಂಡಿಂಗ್ ಇಂಥ ಜಾಗದಲ್ಲಿ ವರ್ಕ್ ಆಗಲ್ಲ ಅನ್ನಂಗಿಲ್ಲ, ಎಲ್ಲ ಕಡೆ ವರ್ಕ್ ಆಗುತ್ತೆ. ಅದರಲ್ಲೂ ಸ್ಟಾಕ್ ಮಾರ್ಕೆಟಲ್ಲಿ ಮಾತ್ರ ಕಣ್ಣಿಗೆ ಕಾಣೋ ಥರ ವರ್ಕ್ ಆಗುತ್ತೆ. ಇದು ಯಾವ ಕಣ್ಣಿಗೆ ಕಾಣಲ್ಲ, ಸ್ಟಾಕ್ ಮಾರ್ಕೆಟಲ್ಲಿ ಕಣ್ಣಿಗೆ ಕಾಣುತ್ತೆ. ದುಡ್ಡು ಬೆಳೀತಿರುತ್ತಲ್ಲ, ಕಣ್ಣಿಗೆ ಕಾಣುತ್ತೆ. ಸ್ಟಾಕ್ ಮಾರ್ಕೆಟ್ ಯಾಕೆ? ಸೈಟಲ್ಲೂ ವರ್ಕ್ ಆಗುತ್ತಲ್ಲ. ಸೈಟಲ್ಲಿ ಯಾವುದೋ ಒಂದು 5 ಲಕ್ಷ ರೂಪಾಯಿ ಸೈಟ್ ತಗೊಂಡಿದ್ದೀರಿ ಅವಾಗ, ಅದು ಇವಾಗ 50 ಲಕ್ಷ ರೂಪಾಯಿ ಆಗಿದೆ ಅಂದ್ಕೊಳ್ಳಿ. 50 ಲಕ್ಷ ರೂಪಾಯಿ ಆಗಿದೆ. ಈ ಸೈಟು 50 ಲಕ್ಷ ರೂಪಾಯಿಂದ 60 ಲಕ್ಷ ಹೋಗೋಕ್ಕೆ ಇನ್ನೊಂದು 3 ವರ್ಷ ಬೇಕಾಗುತ್ತೆ ಅಂದ್ಕೊಳ್ಳಿ. 3 ವರ್ಷ ಬೇಕಾಗುತ್ತೆ 50ರಿಂದ 60 ಲಕ್ಷ ಹೋಗೋಕ್ಕೆ. ಎಕ್ಸಾಂಪಲ್, ಸ್ವಲ್ಪ ಸೈಟ್ ಪ್ರೈಸ್ ಜಾಸ್ತಿ ಆಗ್ಬಿಟ್ರೆ ಗ್ರೋತ್ ಆಗೋದು ಕಮ್ಮಿ ಆಗಿಬಿಡುತ್ತೆ. 60 ಲಕ್ಷ ಹೋಗೋಕ್ಕೆ 3 ವರ್ಷ ತಾಣುತ್ತೆ ಅಂದ್ಕೊಳ್ಳಿ. ನೀವು ಸುಮ್ಮನೆ ಯೋಚನೆ ಮಾಡಿ, ಇನಿಷಿಯಲಿ ಸೈಟ್ ಪ್ರೈಸ್ ನಾನು ಬೈ ಮಾಡಿದಾಗ 5 ಲಕ್ಷ ಇತ್ತು. ಓಕೆ, ಇವಾಗ ಜಸ್ಟ್ 3 ವರ್ಷದಲ್ಲಿ ಈ ಸೈಟು ನನಗೆ ನಾನು ಇನ್ವೆಸ್ಟ್ ಮಾಡೋದಕ್ಕಿಂತ ಡಬಲ್ ದುಡ್ಡು ಕೊಟ್ಟಿದೆ.
ಅಂದರೆ 50ರಿಂದ 60 ಆಗೋಕ್ಕೆ ಕೇವಲ 3 ವರ್ಷ ತಗೊಂತು. ಅಂದರೆ 10 ಲಕ್ಷನ ಎಷ್ಟು 3 ವರ್ಷದಲ್ಲೇ ನನಗೆ ದುಡ್ಡು ಕೊಟ್ಬಿಡ್ತು. ನಿಮ್ಮ 5 ಲಕ್ಷ ಸೈಟು 10 ಲಕ್ಷ ಆಗೋಕ್ಕೆ ಭಾಳ ಟೈಮ್ ತಗೊಂಡಿರುತ್ತೆ. ಪವರ್ ಆಫ್ ಕಾಂಪೌಂಡಿಂಗ್ ಎಲ್ಲ ಕಡೆ ವರ್ಕ್ ಆಗುತ್ತೆ, ಸ್ಟಾಕ್ ಮಾರ್ಕೆಟಲ್ಲಿ ಫಾಸ್ಟಾಗಿ ವರ್ಕ್ ಆಗುತ್ತೆ. ಅದು ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಶೇರ್ ಮಾರ್ಕೆಟ್ ಫ್ರಾಡ್ ಇದೆ, ದಯವಿಟ್ಟು ಅಮೌಂಟ್ ಹಾಳು ಮಾಡ್ಕೊಬೇಡಿ. ನಾನು ಅದು ಹೇಳ್ತೀನಿ, ದಯವಿಟ್ಟು ನೀವು ಶೇರ್ ಮಾರ್ಕೆಟಾಗಿ ದುಡ್ಡು ಹಾಕ್ಬೇಡಿ ಬರೋ. ಈ ಥರ ಅರ್ಧಂಬರ್ಧ ತಿಳ್ಕೊಂಡು ದುಡ್ಡು ಹಾಕೋರು ಪ್ರಾಬ್ಲಮ್ಮು. ಹೇಳಿ ಸಾಕಾಗೋಗ್ಬಿಟ್ಟಿದೆ ನನಗೆ. ನಿಮಗೂ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಅಡ್ವೈಸ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಆ ಲಿಂಕ್ ಥ್ರೂ ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಮತ್ತೆ ಸಿಗೋಣ.